S9 ಟಿವಿ ಕನ್ನಡಕ್ಕೆ ಜಿಲ್ಲಾ ಹಾಗೂ ತಾಲೂಕು ವರದಿಗಾರರು ಬೇಕಾಗಿದ್ದಾರೆ. ಹುಬ್ಬಳ್ಳಿ, ಧಾರವಾಡ, ಬಿಜಾಪುರ, ಬಾಗಲಕೋಟೆ, ದಾವಣಗೆರೆ, ಹಾವೇರಿ, ಗದಗ, ಕೊಪ್ಪಳ, ಹೊಸಪೇಟೆ ಹಾಗೂ ಇತರೆ ಜಿಲ್ಲೆಗಳಿಗೆ ವರದಿಗಾರರು ಬೇಕಾಗಿದ್ದಾರೆ. ಈ ಕೂಡಲೇ ಸಂಪರ್ಕಿಸಿ 9686428422. ಇಂದು ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಜನ್ಮದಿನ. ಅಭಿಮಾನಿಗಳಿಂದ ಶುಭ ಹಾರೈಕೆ. S9 ಟಿವಿಯಲ್ಲಿ ಶಾಸಕೀಯ ವ್ಯಕ್ತಿ ಚಿತ್ರಣ. ಎಂಬಿ ಪಾಟೀಲ್, ಅಶ್ವಥ್ ನಾರಾಯಣ್ ಭೇಟಿ ವಿಚಾರ. ಮಾಜಿ ಸಂಸದೆ ರಮ್ಯಾಗೆ ಚನ್ನರಾಜ ಹಟ್ಟಿಹೊಳಿ ತಿರುಗೇಟು. ರಾಜಕೀಯ ವಿಶ್ಲೇಷಣೆ ಬಿಟ್ಟು ಬಿಡುವಂತೆ ಮನವಿ. ಆಡಳಿತದ ವೈಫಲ್ಯವನ್ನ ಮುಚ್ಚಿಕೊಳ್ಳಲು ಮತಾಂತರ ಕಾಯ್ದೆ. ರಾಜ್ಯ ಸರ್ಕಾರದ ವಿರುದ್ಧ ಚನ್ನರಾಜ ಹಟ್ಟಿಹೊಳಿ ಆಕ್ರೋಶ. ರಾಜ್ಯ ಸರ್ಕಾರದ ನಡೆ ನಾಚಿಕೆಗೇಡಿನ ಸಂಗತಿ ಎಂದ ವಿಧಾನ ಪರಿಷತ್ ಸದಸ್ಯ. S9 ಟಿವಿ ವರದಿಯ ನಂತರ ಎಚ್ಚೆತ್ತುಕೊಂಡ ಅಧಿಕಾರಿಗಳು. ಕಾಮಗಾರಿ ಪ್ರಾರಂಭ. S9 ಟಿವಿಗೆ ಧನ್ಯವಾದ ಎಂದ ಜನತೆ. ಘಟಪ್ರಭಾ ಎಡದಂಡೆ ಮತ್ತು ಬಲವಂತ ಕಾಲುವೆಗೆ ನೀರು. ಶಾಸಕರ ಒಂದು ಕರೆಯಿಂದ ಬಂದ ನೀರು. ಶಾಸಕರಿಗೆ ಧನ್ಯವಾದ ಎಂದ ರೈತರು. S9 ನ್ಯೂಸ್ಗೆ ಸ್ವಾಗತ. ನಾನು ಪ್ರಸಾದ್. ರಾಜ್ಯದಲ್ಲಿ ನಡೀತಾ ಇರೋ ಇತ್ತೀಚಿನ ದಿನಗಳಲ್ಲಿ ರಾಜಕೀಯವನ್ನು ಹೊರಗಿಟ್ಟು ನೋಡೋದಾದ್ರೆ ಅತ್ಯಂತ ವೇಗವಾಗಿ ಮತ್ತು ಪಕ್ಷ ಜಾತಿ ಗಡಿಗಳ ಎಲ್ಲಿ ಮೀರಿ ಬೆಳೀತಾ ಇರೋ ಅಪರೂಪದ ನಾಯಕಿ ಬೆಳಗಾವಿಯ ಲಕ್ಷ್ಮೀ ಹೆಬ್ಬಾಳ್ಕರ್. ಇದರರ್ಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ವಿರೋಧಿಗಳಿಲ್ಲ ಅಂತಲ್ಲ, ಅವರಿಗೆ ಹೆಜ್ಜೆ ಹೆಜ್ಜೆಗೂ ವಿರೋಧಿಗಳಿದ್ದಾರೆ. ಒಬ್ಬ ರಾಜಕಾರಣಿ ಅವರಿಗೆ ಬೇಕಾದಷ್ಟು ವಿರೋಧಿಗಳಿದ್ದಾರೆ. ಆದರೆ ಅವರ ನಡೆ, ಚಾಣಾಕ್ಷತನ, ಅಭಿವೃದ್ಧಿ ವಿಷಯ, ಎಲ್ಲರೊಂದಿಗೆ ಸಂಬಂಧಗಳನ್ನ ನೋಡಿದಾಗ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಗಡಿ ಮೀರಿ ಎಲ್ಲರೂ ನೆಚ್ಚಿಕೊಳ್ತಾರೆ, ಪ್ರಶಂಸೆ ವ್ಯಕ್ತಪಡಿಸುತ್ತಾರೆ ಎಂದು ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಜನ್ಮದಿನದಂದು ಅವರ ಬಗ್ಗೆ ಒಂದು ವ್ಯಕ್ತಿ ಚಿತ್ರಣ ಇಲ್ಲಿದೆ ನೋಡಿ. ರಾಜ್ಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ನಾಯಕತ್ವದ ಕೊರತೆ ಎದ್ದು ಕಾಣ್ತಿದೆ. ಎಲ್ಲದರಲ್ಲೂ ರಾಜಕೀಯ ಸೇರಿಕೊಳ್ತಿರೋದ್ರಿಂದ ಪಕ್ಷಾತೀತವಾಗಿ ಒಪ್ಪಿಕೊಳ್ಳುವಂತಹ ವ್ಯಕ್ತಿ ಇಲ್ಲವೆಂದೇ ಹೇಳಬಹುದು. ಅದರಲ್ಲೂ ರಾಜಕೀಯದಲ್ಲಿದ್ದು ಎಲ್ಲರೊಂದಿಗೂ ಸೌಹಾರ್ದ ಸಂಬಂಧ ಹೊಂದಿರೋರಂತೂ ಅಪರೂಪದಲ್ಲಿ ಅಪರೂಪ. 100ಕ್ಕೆ 100ರಷ್ಟು ಎಲ್ಲರೂ ಒಪ್ಪತಕ್ಕ ನಾಯಕರು ಸಿಗಲು ಸಾಧ್ಯವೇ ಇಲ್ಲ. ಕೊನೆಗೆ ರಾಜಕಾರಣಕ್ಕಾದರೂ ವಿರೋಧಿಸುವ ಜಯಮಾನ ಎಲ್ಲೆಡೆ ಕಾಣುತ್ತೆ. ಅದರಲ್ಲೂ ಅಧಿಕಾರದ ಮೆಟ್ಟಿಲು ಏರುತ್ತಾ ಹೋದಂತೆ ವಿರೋಧಿಗಳ ಸಂಖ್ಯೆಯೂ ಹೆಚ್ಚುತ್ತಲೇ ಹೋಗುತ್ತೆ. ಸಂಪೂರ್ಣವಾಗಿ ವಿರೋಧಾತೀತವಾಗಿ ಬೆಳೆಯುವುದು ಸಾಧ್ಯವೂ ಇಲ್ಲ. ಅದು ಒಂದು ದೃಷ್ಟಿಯಿಂದ ಸಾಧವೂ ಅಲ್ಲ. ವಿರೋಧಿಗಳಿದ್ದಾಗಲೇ ತಾವು ತಪ್ಪುಗಳಿಂದ ತಿದ್ದುಕೊಳ್ಳುವತ್ತ ಎತ್ತರಕ್ಕೆ ಬೆಳೆಯಲು ಸಾಧ್ಯ. ರಾಜ್ಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ರಾಜಕೀಯವನ್ನ ಹೊರಗಿಟ್ಟು ನೋಡೋದಾದರೆ ಅತ್ಯಂತ ವೇಗವಾಗಿ ಮತ್ತು ಪಕ್ಷ ಜಾತಿ ಗಡಿಗಳ ಎಲ್ಲೆ ಮೀರಿ ಬೆಳೆಯುತ್ತಿರುವ ಅಪರೂಪದ ನಾಯಕಿ ಬೆಳಗಾವಿಯ ಲಕ್ಷ್ಮೀ ಹೆಬ್ಬಾಳ್ಕರ್. ಇದರರ್ಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ವಿರೋಧಿಗಳಿಲ್ಲ ಅಂತಲ್ಲ, ಅವರಿಗೆ ಹೆಜ್ಜೆ ಹೆಜ್ಜೆಗೂ ವಿರೋಧಿಗಳಿದ್ದಾರೆ. ಒಬ್ಬ ರಾಜಕಾರಣಿಯಾಗಿ ಅವರಿಗೆ ಬೇಕಾದಷ್ಟು ವಿರೋಧಿಗಳಿದ್ದಾರೆ. ಆದರೆ ಅವರ ನಡೆ, ಚಾಣಾಕ್ಷತನ, ಅಭಿವೃದ್ಧಿ ವಿಷಯ, ಎಲ್ಲರೊಂದಿಗೂ ಸಂಬಂಧಗಳನ್ನು ನೋಡಿದಾಗ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಗಡಿ ಮೀರಿ ಎಲ್ಲರೂ ನೆಚ್ಚಿಕೊಳ್ತಾರೆ, ಪ್ರಶಂಸೆ ವ್ಯಕ್ತಪಡಿಸುತ್ತಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಏಕಾಏಕಿ ಬೆಳೆದು ನಿಂತ ನಾಯಕಿಯಲ್ಲ.
ನಾಯಕತ್ವ ಬೆಳೆಸಿಕೊಳ್ಳುವುದರ ಹಿಂದೆ ಸಾಕಷ್ಟು ಶ್ರಮ ಇದೆ. ಹಿಡಿದ ಕೆಲಸ ಬಿಡದೆ ಸಾಧಿಸುವ ಛಲ ಅವರಲ್ಲಿದೆ. ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವ ಗುಣವಿದೆ. ತಮಗೆ ಅವಮಾನ ಮಾಡಿದವರಿಗೆ ಸಾಧನೆಯ ಮೂಲಕ ಉತ್ತರಿಸುವ ಜಾಣ್ಮೆ ಇದೆ. ಅನಗತ್ಯವಾಗಿ ಯಾರ ತಂಟೆಗೂ ಹೋಗದೆ ಅವರು ತಮ್ಮ ದಾರಿಗೆ ಅಡ್ಡ ಬರುವವರನ್ನ ಸುಮ್ಮನೆ ಬಿಡುವ ಜಾಯಮಾನದವರಲ್ಲ. ತಂಟೆಗೆ ಬಂದವರು ಮತ್ತೆ ಮೇಲೇಳದಂತೆ, ತಮ್ಮ ಕಡೆಗೆ ತಾಲೆ ಹಾಕಿ ಮಲಗದಂತೆ ಏಟು ಕೊಡುವ ತಾಕತ್ತಿದೆ. ಬಿಚ್ಚಿಡುತ್ತೇನೆಂದವರೆಲ್ಲ ಮುಚ್ಚಿಕೊಂಡು ಹೋಗುವಂತೆ ಮಾಡುವ ದಿಟ್ಟತನ ಅವರಲ್ಲಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ನೆಲೆಕಚ್ಚಿದ ಸಂದರ್ಭದಲ್ಲಿ ಹತಾಶರಾಗದೆ ಜಿಲ್ಲಾಧ್ಯಕ್ಷ ಸ್ಥಾನ ವಹಿಸಿಕೊಂಡು ಮುನ್ನಡೆಸಿಕೊಂಡವರು. ನೆಲಬಡಿದು ಮತ್ತೆ ಮೇಲೇಳುವಂತೆ ಮಾಡಿದವರು ಲಕ್ಷ್ಮೀ ಹೆಬ್ಬಾಳ್ಕರ್. ಮಹಿಳೆಯೊಬ್ಬಳು ಬೆಳೆದು ನಿಂತಲೇ ತಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಬಂದು ಬಿಡುತ್ತೋ ಎನ್ನುವ ಮನೋಭಾವ ನಾಯಕರ ಮಧ್ಯೆಯೂ ಪಕ್ಷವನ್ನ ಕಟ್ಟಿ ಗಟ್ಟಿಗೊಳಿಸಿದವರು ಅವರು. ಬಿಜೆಪಿ ಪ್ರಬಲವಾಗಿರುವ ಜಿಲ್ಲೆಯಲ್ಲಿ ಒನ್ ವುಮೆನ್ ಆರ್ಮಿಯಂತೆ ನಿಂತು ಕಾಂಗ್ರೆಸ್ ತುಳು ಕಡುವಿ ಮೇಲೇಳುವಂತೆ ಮಾಡಿದ್ರು. ಬೆಂಗಳೂರು ಬಿಟ್ಟರೆ ಬೆಳಗಾವಿಯೇ ಕಾಂಗ್ರೆಸ್ ಪಕ್ಷಕ್ಕೆ ಎರಡನೇ ರಾಜಧಾನಿ ಎನ್ನುವ ರೀತಿಯಲ್ಲಿ ಬೆಳೆಸಿದ್ರು. ಮಹಿಳಾ ಕಾಂಗ್ರೆಸ್ ರಾಜ್ಯಾಧ್ಯಕ್ಷರಾಗಿ ಮಹಿಳಾ ಕಾಂಗ್ರೆಸ್ ಎಂದರೆ ಮೂಗು ಮುರಿಯುವ ಸನ್ನಿವೇಶದಲ್ಲೂ ಮಹಿಳೆಯರನ್ನ ಒಗ್ಗೂಡಿಸಿ ಮಹಿಳಾ ಘಟಕವನ್ನ ಹೆಚ್ಚು ಹೇಗೆ ಕಟ್ಟಿ ಬೆಳೆಸಬಹುದು ಅಂತ ತೋರಿಸಿದ್ರು. ಚುನಾವಣೆಯಲ್ಲಿ ಆಯ್ಕೆಯಾದ ನಂತರದಲ್ಲಿ ರಾಜಕೀಯವನ್ನೆಲ್ಲ ಬದಿಗಿಟ್ಟು ತಾವು ಪ್ರತಿನಿಧಿಸುವ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ರಾಜ್ಯದಲ್ಲಿ ಮಾದರಿಯಾಗಿ ಕೆಲಸ ಮಾಡಿ ತೋರಿಸುತ್ತಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ವಿರೋಧಿಗಳ ಬಗ್ಗೆ ಅನಗತ್ಯ ರಾಜಕೀಯ ಮಾಡುವವರ ಬಗ್ಗೆ ತಲೆಕೆಡಿಸಿಕೊಳ್ಳದೆ ಅವಿಶ್ರಾಂತಿತವಾಗಿ ಕೆಲಸ ಮಾಡ್ತಾರೆ. ಪ್ರವಾಹ, ಕೊರೋನಾದಂತಹ ಪ್ರಕೃತಿ ವಿಕೋಪಗಳ ಅಟ್ಟಹಾಸದ ಮಧ್ಯೆಯೂ ಎದೆಗುಂದದೆ ರಾಜ್ಯದಲ್ಲಿ ಯಾವ ಆಡಳಿತ ಪಕ್ಷವಿದ್ದರೂ ಇಲ್ಲದ ನೆಪ ಹೇಳದೆ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಸಾವಿರಾರು ಕೋಟಿ ರೂಪಾಯಿಗಳ ಕೆಲಸವನ್ನ ತಂದು ಕ್ಷೇತ್ರದ ಮನೆಗೆ ಮಗಳಾಗಿ ಪ್ರೀತಿ ಗಳಿಸಿದ್ದಾರೆ. ಕಳೆದ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಸಹೋದರ ಚನ್ನರಾಜ ಹಟ್ಟಿಹೊಳಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದಾಗ ಹಿಂದೆ ಮುಂದೆ ನೋಡದೆ ಅರ್ಜುನನ ಬಾಣದ ಗುರಿ ಪಕ್ಷೀಯ ಕಣ್ಣನಲ್ಲಿ ಇಟ್ಟಂತೆ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವೊಂದೇ ತಮ್ಮ ಗುರಿ ಅಂತ ಹಗಲು ರಾತ್ರಿ ಶಕ್ತಿ ಯುಕ್ತಿಯನ್ನ ಬಳಸಿಕೊಂಡು ಸಾಧಿಸಿ ತೋರಿಸಿದ್ದಾರೆ. ಸವಾಲಿಸಿದವರಿಗೆಲ್ಲ ಮಣ್ಣು ಮುಕ್ಕಿಸಿದ್ದಾರೆ. ತನ್ಮೂಲಕ ಅಭಿವೃದ್ಧಿ ಕೆಲಸಗಳಿಗೆ ತಮ್ಮ ಎರಡು ಕೈಗಳಿಗೆ ಮತ್ತೆರಡು ಕೈಗಳನ್ನ ಸೇರಿಸಿಕೊಂಡಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ರಾಜ್ಯದಲ್ಲಿ ಲಿಂಗಾಯತ ನಾಯಕಿಯಾಗಿ ಬೆಳೆದಿದ್ದಾರೆ. ಹಾಗಂತ ತೀರಾ ಜಾತಿವಾದಿಯಾಗದೆ ಸರ್ವ ಜನಾಂಗದ ಪ್ರೀತಿಯನ್ನ ಗಳಿಸಿಕೊಂಡಿದ್ದಾರೆ. ಹಲವು ಮಠಾಧೀಶರ ಒಲವು ಬಿಜೆಪಿ ಕಡೆಗಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ವಿಷಯ ಬಂದಾಗ ಅವರೆಲ್ಲ ಗೌರವವಾಗ್ತಾರೆ. ಅವರು ನಮ್ಮವರು ಎನ್ನುವ ಭಾವನೆ ಮೂಡುವಂತೆ ಕೆಲಸ ಮಾಡಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಕೇವಲ ರಾಜಕೀಯವಾಗಿ ಮಾತ್ರ ಬೆಳೆದು ನಿಂತಿದ್ದಲ್ಲ, ಅವರು ರಾಜಕೀಯಕ್ಕಿಂತ ಹೆಚ್ಚಾಗಿ ಸಾಮಾಜಿಕ ಮುಂದಾಳುವಾಗಿದ್ದಾರೆ. ಒಬ್ಬ ಯಶಸ್ವಿ ಉದ್ಯಮಿಯಾಗಿದ್ದಾರೆ. 2 ಸಕ್ಕರೆ ಕಾರ್ಖಾನೆಗಳಿಂದ ಕಟ್ಟೆ ನಿಲ್ಲಿಸಿದ್ದಾರೆ. ರಿಯಲ್ ಎಸ್ಟೇಟ್ನಲ್ಲೂ ತಮ್ಮ ಛಾಪು ಮೂಡಿಸಿದ್ದಾರೆ. ಸಹಕಾರ ಸಂಘ ಕಟ್ಟಿ ಬೆಳೆಸುತ್ತಿದ್ದಾರೆ. ಕ್ಷೇತ್ರದ ಆರೋಗ್ಯಕ್ಕೆ ಬೆಂಬಲವಾಗಿ ನಿಲ್ಲಲು ಆಸ್ಪತ್ರೆಯೊಂದನ್ನ ಕಟ್ಟುವ ಬೃಹತ್ ಯೋಜನೆಯನ್ನ ರೂಪಿಸಿದ್ದಾರೆ. ಎಲ್ಲರೊಂದಿಗೂ ಅವಿನಾಭಾವ ಸಂಬಂಧ ಇಟ್ಕೊಂಡಿರೋ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮ ಸ್ವಂತ ಕುಟುಂಬದ ಸದಸ್ಯರಿಂದ ಹಿಡಿದು ಜಿಲ್ಲೆ, ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಎಲ್ಲ ನಾಯಕರೊಂದಿಗೆ ಅವಿನಾಭಾವ ಸಂಬಂಧ ಹೊಂದಿದ್ದಾರೆ. ಎಲ್ಲರ ಪ್ರೀತಿ ಗಳಿಸಿಕೊಂಡಿದ್ದಾರೆ. ಸೋದರ ಚನ್ನರಾಜ ಹಟ್ಟಿಹೊಳಿ ಎಂಜಿನಿಯರಿಂಗ್ ಪದವೀಧರರಾಗಿದ್ದು ವಿದೇಶದಲ್ಲಿ ಉದ್ಯೋಗ ಸಿಕ್ಕಿದ್ದರೂ ಅಕ್ಕನೊಂದಿಗೆ ರಾಜಕೀಯ, ಸಾಮಾಜಿಕ ಮತ್ತು ಔದ್ಯೋಗಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಉದ್ದೇಶದಿಂದ ಮರಳಿ ಆಗಮಿಸಿದ್ರು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಎಲ್ಲ ಕೆಲಸಗಳಲ್ಲಿ ಬೆನ್ನೆಲುಬಾಗಿ ನಿಂತಿದ್ದಾರೆ. ಇತ್ತೀಚೆಗೆ ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರದಿಂದ ವಿಧಾನ ಪರಿಷತ್ತಿಗೆ ಆಯ್ಕೆಯಾಗಿದ್ದು ಅಭಿವೃದ್ಧಿ ಕೆಲಸಗಳಿಗೆ ಇನ್ನಷ್ಟು ಬಲ ನೀಡಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಕೂಡ ಸಂಪೂರ್ಣವಾಗಿ ರಾಜಕೀಯ, ಸಾಮಾಜಿಕ ಮತ್ತು ಔದ್ಯಮಿಕ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದು ಮತ್ತಷ್ಟು ಬಲ ನೀಡಿದ್ದಾರೆ. ಇಡೀ ಕುಟುಂಬ ಸಕ್ಕರೆ ಕಾರ್ಖಾನೆಗಳಿಂದ ಸಹಕಾರಿ ಸಂಘವನ್ನ, ರಿಯಲ್ ಎಸ್ಟೇಟ್ ಉದ್ಯಮಗಳನ್ನ ಆರಂಭಿಸಿ ಸಾವಿರಾರು ಜನರಿಗೆ ಉದ್ಯೋಗ ನೀಡಿದೆ. ಯಶಸ್ವಿ ಉದ್ಯಮಿಯಾಗಿ ಮುನ್ನಡೆದಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ನಾಯಕರೊಂದಿಗೆ ಸೌಹಾರ್ದಯುತ ಸಂಬಂಧವನ್ನು ಹೊಂದಿದ್ದಾರೆ. ಎಲ್ಲರ ಸಹಕಾರದಿಂದ ಪಕ್ಷ ಸಂಘಟನೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಜೊತೆಗೆ ಪಕ್ಷಾತೀತವಾಗಿ ಜಿಲ್ಲೆಯ ಉಳಿದ ನಾಯಕರು, ಮಠಾಧೀಶರು ಸಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಾಧನೆ, ಸಮಾಜಕ್ಕೆ ಅವರು ನೀಡ್ತಾ ಇರೋ ಕೊಡುಗೆಗೆ ಮೆಚ್ಚಿ ಸಹಕಾರ, ಪ್ರೋತ್ಸಾಹ ನೀಡುತ್ತಿದ್ದಾರೆ. ಹಾಗಾಗಿ ಮುಂಚೂಣಿ ನಾಯಕಿಯಾಗಿ
ಗುರುತಿಸಿಕೊಂಡಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಕರ್ನಾಟಕ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆಯಾಗಿ ಕೆಲಸ ನಿರ್ವಹಿಸಿದ್ದಾರೆ. ಮಹಿಳಾ ಕಾಂಗ್ರೆಸ್ ಅತ್ಯಂತ ಕ್ರಿಯಾಶೀಲವಾಗಿ ಕೆಲಸ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಕಾಂಗ್ರೆಸ್ ಪಕ್ಷ ಸೇರಿದಂತೆ ರಾಜ್ಯ ಮಟ್ಟದ ಎಲ್ಲ ಪಕ್ಷಗಳ ನಾಯಕರೊಂದಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸೌಹಾರ್ದ ಸಂಬಂಧ ಹೊಂದಿದ್ದಾರೆ. ಕ್ಷೇತ್ರದ ಅಭಿವೃದ್ಧಿ, ಜಿಲ್ಲೆಯ ಅಭಿವೃದ್ಧಿ, ಸಮಾಜದ ಅಭಿವೃದ್ಧಿಗೆ ಈ ಸಂಬಂಧವನ್ನು ಸಮರ್ಪಕವಾಗಿ ಬಳಸಿಕೊಂಡಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ನ ಅತ್ಯುನ್ನತ ನಾಯಕರ ಜೊತೆ ಉತ್ತಮ ಸಂಬಂಧ ಬೆಳೆಸಿಕೊಂಡಿದ್ದಾರೆ. ಸೋನಿಯಾ ಗಾಂಧಿ ಕುಟುಂಬದವರಿಗೂ ನಿಕಟ ಸಂಬಂಧ ಹೊಂದಿದ್ದು ರಾಷ್ಟ್ರ ಮಟ್ಟದಲ್ಲಿ ಸಹ ಪಕ್ಷ ಸಂಘಟನೆಗೆ ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ. ಹಾಗಾಗಿ ಕಾಂಗ್ರೆಸ್ನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಪ್ರಮುಖ ಸ್ಥಾನ ಇದೆ. ಒಟ್ಟಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎಲ್ಲ ಎಲ್ಲೆಗಳನ್ನ ಮೀರಿ ಬೆಳೆದಿದ್ದು ಅವರ ದೂರದೃಷ್ಟಿ, ಸಾಮಾಜಿಕ, ರಾಜಕೀಯ, ಔದ್ಯಮಿಕ ಕೆಲಸಗಳಿಗೆ ಪಕ್ಷಾತೀತವಾಗಿ ಬೆಂಬಲ ನೀಡುವ ಅಗತ್ಯ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಒಬ್ಬ ಹೆಣ್ಣುಮಗಳಾಗಿ ಮಾಡ್ತಾ ಇರೋ ಸಾಧನೆ ನಿಜಕ್ಕೂ ಮೆಚ್ಚಲೇಬೇಕು. ರಾಜಕೀಯಕ್ಕಾಗಿ ಏನಾದ್ರೂ ಮಾತನಾಡಬಹುದು, ಆದರೆ ಅವರ ಧೈರ್ಯ, ಸಾಹಸ ಮೆಚ್ಚಲೇಬೇಕು ಅಂತ ಅಂದಿನ ಕೇಂದ್ರ ಸಚಿವ ಸುರೇಶ್ ಅಂಗಡಿ ಬಹಿರಂಗವಾಗಿಯೇ ಹೇಳ್ತಾ ಇದ್ರು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಮ್ಮ ಅಭಿವೃದ್ಧಿ ಕಾರ್ಯಗಳ ಮೂಲಕ ರಾಜ್ಯಕ್ಕೆ ಮಾದರಿಯಾಗಿದ್ದಾರೆ. ಈ ಭಾಗದಲ್ಲಿ ಅವರು ಕಿತ್ತೂರು ರಾಣಿ ಚೆನ್ನಮ್ಮ ಅಂತ ಕರೆಸಿಕೊಂಡಿದ್ದಾರೆ. ಸಮಾಜಕ್ಕೆ ಅವರು ಆದರ್ಶರಾಗಿದ್ದಾರೆ ಅಂತ ಸುತ್ತೂರು ದೇಶಿಕೇಂದ್ರ ಸ್ವಾಮೀಜಿ ಏಪ್ರಿಲ್ 28, 2022 ಅರಳಿಕಟ್ಟಿ ಕಾರ್ಯಕ್ರಮದಲ್ಲಿ ಹೇಳಿದ್ದು ನೆನಪಾಗುತ್ತೆ. ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹುಟ್ಟು ಹೋರಾಟಗಾರ್ತಿ. ಅವರಿಗೆ ಲಕ್ಷ್ಮಿ ಬದಲಿಗೆ ಚೆನ್ನಮ್ಮ ಅಂತ ಹೆಸರಿಡಬೇಕು ಅಂತ ಡಾಕ್ಟರ್ ಪ್ರಭಾಕರ್ ಕೋರೆ, ಬಿಜೆಪಿಯ ಹಿರಿಯ ನಾಯಕ, ರಾಜ್ಯಸಭಾ ಮಾಜಿ ಸದಸ್ಯರಾದವರು ಏಪ್ರಿಲ್ 12, 2022 ಬೆಳಗಾವಿಯಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಹೇಳಿದ್ರು. ಎಂಬಿ ಪಾಟೀಲ್ ಮತ್ತು ಅಶ್ವಥ್ ನಾರಾಯಣ್ ಭೇಟಿಯ ಬಗ್ಗೆ ಮಾಜಿ ಸಂಸದೆ ರಮ್ಯಾ ಮಾಡಿರೋ ಟ್ವೀಟ್ಗೆ ಬೆಳಗಾವಿಯಲ್ಲಿ ಚೆನ್ನರಾಜ ಹಟ್ಟಿಹೊಳಿ ತಿರುಗೇಟು ನೀಡಿದ್ದಾರೆ. ಈ ಸೌಹಾರ್ದಯುತ ಭೇಟಿಗೆ ಬಣ್ಣ ನೀಡೋ ಅಗತ್ಯ ಇಲ್ಲ ಅಂತ ಅವರು ಹೇಳಿದ್ದು, ರಮ್ಯಾ ಅವರು ರಾಜಕೀಯ ವಿಶ್ಲೇಷಣೆ ಮಾಡೋದು ಬಿಟ್ಟು ಅಂತ ಸಲಹೆ ನೀಡಿದ್ದಾರೆ. ಭಾಳ ದಿವಸದಿಂದ ಈ ಪೊಲಿಟಿಕ್ಸ್ನಿಂದ ದೂರ ಉಳಿದವ್ರು ಈಗ ಮತ್ತೆ ಒಮ್ಮಿಗೆ ಬಂದು ಅದಕ್ಕೆ ಅವ್ರು ಸ್ಟೇಟ್ಮೆಂಟ್ ಕೊಡ್ಬೇಕಾ? ಸಾಹೇಬರು ಭಾಳ ದೊಡ್ಡವ್ರು, DK ಶಿವಕುಮಾರ್ ಸಾಹೇಬರು ಭಾಳ ದೊಡ್ಡವ್ರು. ಈಗ ನಾವು ವೈಯಕ್ತಿಕವಾಗಿ ನಾವು ಅನೇಕ ಬಾರಿ ಯಡಿಯೂರಪ್ಪ ಸಾಹೇಬ್ರನ್ನ ಭೇಟಿಯಾಗಿದ್ದೀವಿ, ನಾವು ಬೊಮ್ಮಾಯಿ ಸಾಹೇಬ್ರನ್ನ ಭೇಟಿ ಆಗ್ತೇವೆ. ವೈಯಕ್ತಿಕ ರಿಲೇಷನ್ ಬೇರೆ, ರಾಜಕೀಯ ರಿಲೇಷನ್ ಬೇರೆ. MB ಪಾಟೀಲ್ ಅವರು, ಅಶ್ವಥ್ ನಾರಾಯಣ್ ಅವರು ಭೇಟಿಯಾಗಿದ್ದೇನೂ ತಪ್ಪಿಲ್ಲ. ಅವರೆಲ್ಲ ಭಾಳ ದೊಡ್ಡವರು, ಭೇಟಿ ಆಗ್ಬೋದು. ಅವ್ರು ಮತ್ತು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ನನ್ನ ಮಗ ಮತ್ತು ಅವ್ರ ಮನೆಯಲ್ಲಿರುವ ಅವ್ರಿಗೆ ಫ್ರೆಂಡ್ಶಿಪ್ ಇದೆ, ಅವ್ರು ನಮ್ಮ ಮನೆಗೆ ಊಟಕ್ಕೆ ಬರ್ತಾರೆ, ನಾವು ಅವ್ರ ಮನೆಗೆ ಊಟಕ್ಕೆ ಹೋಗ್ತೇವಂತ. ಸೊ MB ಪಾಟೀಲ್ ಅವರು ಅಶ್ವಥ್ ನಾರಾಯಣ್ ಅವ್ರನ್ನ ಭೇಟಿಯಾಗಿದ್ದಕ್ಕೆ ದೊಡ್ಡ ಅರ್ಥ ಕಲ್ಪನೆ ಕೊಡೋದು ಇದೇನು ಸಮಂಜಸ ಅಲ್ಲ. ಮತ್ತು ರಮ್ಯಾ ಅವರು ರಾಜಕೀಯ ವಿಶ್ಲೇಷಣೆಯಿಂದ ದೂರ ಉಳಿಬೇಕಂತ ತಮ್ಮ ಮೂಲಕ ಅವ್ರಿಗೆ ಹೇಳ್ತಾರೆ. ಸರ್, ಈಗ ರಾಜ್ಯದಲ್ಲಿ ಏನು ಬೆಳವಣಿಗೆಗಳಾಗ್ತಾ ಇದೆ, ಈಗ ಆಜಾನ್ ವರ್ಸಸ್ ಮೈಕದು ಅಭಿಯಾನ ಮತ್ತು ಹಲಾಲ್ ವರ್ಸಸ್ ಜಟಕಾಕಟ್ಟಿ ಈ ರೀತಿ ಎಲ್ಲ ಇದ್ದಾಗ ಇದ್ರ ಮಧ್ಯೆ ಈ ಮತಾಂತರ ನಿಷೇಧ ಕಾಯ್ದೆ ತರ್ತಾ ಇರೋದು ಒಂದು ರೀತಿ ಕುತೂಹಲ ಆಗಿದೆ. ಯಾಕಂದರೆ ಮೊದಲೇ ರಾಜ್ಯದಲ್ಲಿ ವಾತಾವರಣ ಅದೇ. ಈಗ ನಮ್ಮ ಮಾಧ್ಯಮ ಮಿತ್ರರಿಗೆ ಒಂದು ಏನು ಹೇಳಿದೆ ಆಲ್ರೆಡಿ, ಈಗ ಅವರು ಅನೇಕ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ, ವಿಫಲ ಆಗಿದ್ದಾರೆ. ಅವರು ಕಂಪ್ಲೀಟ್ ಫೇಲ್ಯೂರ್. BJP ಗೌರ್ಮೆಂಟ್ ಈಗಾಗಲೇ ಯಡಿಯೂರಪ್ಪ ಅವರು ರಾಜೀನಾಮೆ ಕೊಟ್ಟರು, ಬೊಮ್ಮಾಯಿ ಅವರು ಬಂದರು, ಈಗ ಬೊಮ್ಮಾಯಿ ಅವರು ಚೇಂಜ್ ಆಗ್ತಾರೆ ಅಂತ ದಿನನಿತ್ಯ ತಾವೇ ಮಾಧ್ಯಮದಲ್ಲಿ ಬಿತ್ತರಿಸ್ತಾ ಇದ್ದೀರಾ, ನಾವು ನೋಡ್ತಾ ಇದ್ದೀವಿ ಅದನ್ನು. ಇಟ್ಸ್ ಅ ಟೋಟಲ್ ಫೇಲ್ಯೂರ್. ಕಂಪ್ಲೀಟ್ ಅವ್ರದ್ದು ಗೌರ್ಮೆಂಟನ್ನ ಅಳಗಾಡಿಬಿಟ್ಟೈತಿ. ಮಂತ್ರಿ ಹೇಳಿದ್ದಕ್ಕೆ MLA ಅವರು ಎಸ್ ಅನ್ನೋದಿಲ್ಲ, MLA ಅವ್ರು ಹೇಳಿದ್ದಕ್ಕೆ ಮಂತ್ರಿ ಎಸ್ ಅನ್ನೋದಿಲ್ಲ, ಇವರಿಬ್ಬರು ಕೂಡಿ ಹೇಳಿದ್ದಕ್ಕೆ CM ಅವ್ರು ಎಸ್ ಅನ್ನೋದಿಲ್ಲ. ಟೋಟಲ್ ಈಗ ಯತ್ನಾಳ್ ಅವ್ರು ನೋಡ್ಬೋದು ನೀವು, 2,500 ಕೋಟಿ ರೂಪಾಯಿ ಕೊಟ್ಟರೆ ನಾನು ಮುಖ್ಯಮಂತ್ರಿ ಆಗ್ತೀನಿ, ನನಗೆ ಡೆಲ್ಲಿಯಿಂದ ಒಬ್ಬರು ಬಂದಿದ್ರಂತೆ. ನಾವೆಲ್ಲರೂ ಅದಕ್ಕೆ ಹೇಳಿದ್ವಿ, ಆ ಡೆಲ್ಲಿಯಿಂದ ಯಾರು ಬಂದಿದ್ರು, ಆ 2,500 ಕೋಟಿ ರೂಪಾಯಿ ಆಫರ್ ಯಾರು ಕೊಟ್ಟಿದ್ರು, ಅದ್ರ ಬಗ್ಗೆ ತನಿಖೆ ಮಾಡ್ರಿ ಅಂತಂದರೆ ಮಾಡೋದಿಲ್ಲ, ಮತ್ತು ಅವ್ರ ಮ್ಯಾಗ ಒಂದು ಕ್ರಮನೂ ತಗೋದಿಲ್ಲ. ಅಂದರೆ ಇವರು ಶಿಸ್ತಿನ ಪಕ್ಷ. ಇಷ್ಟು ಓಪನ್ ಆಗಿ ಯತ್ನಾಳ್ ಗೌಡರು ಭಾರತೀಯ ಜನತಾ ಪಕ್ಷದ ಬಗ್ಗೆ ಮಾತಾಡುವಾಗ ಆ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರು ಅವ್ರ ಮೇಲೆ ಏನಕ್ಕೆ ಕ್ರಮ ತಗೊಳ್ತಾ ಇಲ್ಲ ಅಂದ್ರೆ, ಈ ಭಾರತೀಯ ಜನತಾ ಪಕ್ಷದ ಅಂಗಸಂಸ್ಥೆ ಆದಂಥ ಈ ಸಂಘ ಪರಿವಾರದವ್ರನ್ನ ಯತ್ನಾಳ್ ಗೌಡರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರಣ್ಣ ಅಂತಿಲ್ಲೇ ಸಂಶಯ ಮೂಡ್ತದೆ. ಯತ್ನಾಳ್ ಗೌಡರು ನೀವು ಮೊದಲು ಯಡಿಯೂರಪ್ಪ ಅವರ ವಿರುದ್ಧ ಬಾಯಿಗೆ ಬಂದಂಗೆ ಮಾತಾಡಿದರು, ವಿಜೇಂದ್ರ ಅವ್ರ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡಿದರು. ಈಗ CM ರೇಸ್ನಾಗ CM ಅವ್ರ ಬಗ್ಗೆನೂ ಬಾಯಿಗೆ ಬಂದಂಗೆ ಮಾತಾಡಕತ್ತಾರೆ. ಎಲ್ಲೋ ಒಂದು ಕಡೆ ಗೊಂದಲ ಐತಿ. ಈ ಸಂಘ ಪರಿವಾರಕ್ಕೆ
ಹಾಗೂ ಆಡಳಿತ ಪಕ್ಷಕ್ಕೆ ಗೆಲ್ಲುವಂಥ ಒಂದು ಗೊಂದಲ ಐತಂತ ಈ ಸಂದರ್ಭದಾಗ ನಾನು ಹೇಳಿಕ್ಕೆ ಬಯಸ್ತೇನೆ. ರಾಜ್ಯ ಸರ್ಕಾರ ತನ್ನ ಆಡಳಿತ ವೈಫಲ್ಯವನ್ನ ಮುಚ್ಚಿಕೊಳ್ಳಲು ತರಾತುರಿಯಲ್ಲಿ ಮತಾಂತರ ಕಾಯ್ದೆ ನಿಷೇಧ ಕಾಯ್ದೆ ಜಾರಿಗೆ ತರಲು ಹೊರಟಿರುವುದು ದುರ್ದೈವದ ಸಂಗತಿ ಅಂತ ವಿಧಾನ ಪರಿಷತ್ ಸದಸ್ಯ ಚನ್ನರಾಜ ಹಟ್ಟಿಹೊಳಿ ಹೇಳಿದ್ದಾರೆ. ಗುರುವಾರ ನಗರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಬಿಜೆಪಿ ಸರ್ಕಾರ ಕೊರೋನಾ ನಿರ್ವಹಣೆಯಲ್ಲಿ ವಿಫಲವಾಗಿದೆ. ಅಲ್ಲದೆ ಧರ್ಮದ ನಡುವೆ ವಿಷಬೀಜ ಬಿತ್ತುವ ಕೆಲಸ ಮಾಡ್ತಾ ಇದೆ. ಇವರಿಗೆ ಅಭಿವೃದ್ಧಿಯ ವಿಷಯ ಯಾವುದೂ ಇಲ್ಲ ಅಂತ ಅವರು ಕಿಡಿಕಾರಿದ್ದಾರೆ. ರಾಜ್ಯ ಸರ್ಕಾರ ತನ್ನ ಆಡಳಿತ ವೈಫಲ್ಯವನ್ನ ಮುಚ್ಚಿಕೊಳ್ಳಲು ತರಾತುರಿಯಲ್ಲಿ ಮತಾಂತರ ಕಾಯ್ದೆ ನಿಷೇಧ ಕಾಯ್ದೆ ಜಾರಿಗೆ ತರಲು ಹೊರಟಿರೋದು ದುರ್ದೈವದ ಸಂಗತಿ ಅಂತ ವಿಧಾನ ಪರಿಷತ್ ಸದಸ್ಯ ಚನ್ನರಾಜ ಹಟ್ಟಿಹೊಳಿ ಹೇಳಿದ್ದಾರೆ. ಗುರುವಾರ ಬೆಳಗಾವಿ ನಗರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಬಿಜೆಪಿ ಸರ್ಕಾರ ಕೊರೋನಾ ನಿರ್ವಹಣೆಯಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ. ಅಲ್ಲದೆ ಧರ್ಮದ ನಡುವೆ ವಿಷಬೀಜ ಬಿತ್ತುವ ಕೆಲಸ ಮಾಡ್ತಿದೆ. ಇವರಿಗೆ ಅಭಿವೃದ್ಧಿಯ ವಿಷಯ ಯಾವುದೂ ಇಲ್ಲ. ತಾವು ಮಾಡಿರುವ ತಪ್ಪುಗಳಿಂದ ಮುಚ್ಚಿಕೊಳ್ಳಲು ಹಿಂಬಾಗಿಲಿನಿಂದ ಕಾನೂನಿನಲ್ಲಿ ಅವಕಾಶ ಇದೆ ಅಂತ ಮತಾಂತರ ಕಾಯ್ದೆ ಜಾರಿಗೆ ತರಲು ಹೊರಟಿರುವುದು ನಾಚಿಕೆಗೇಡಿನ ಸಂಗತಿ ಅಂತ ಹೇಳಿದ್ರು. ಬೆಳಗಾವಿ ಅಧಿವೇಶನದಲ್ಲಿ ವಿಧಾನಸಭೆಯಲ್ಲಿ ಮತಾಂತರ ನಿಷೇಧ ಕಾಯ್ದೆ ಅಂಗೀಕಾರ ಮಾಡಿ ವಿಧಾನ ಪರಿಷತ್ನಲ್ಲಿ ಅನುಮೋದನೆ ಪಡೆಯಲು ಸರ್ಕಾರ ತರಾತುರಿಯಲ್ಲಿದೆ. ಇದಕ್ಕೆ ನಾವು ವಿರೋಧ ವ್ಯಕ್ತಪಡಿಸುತ್ತೇವೆ. ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಬಿಕೆ ಹರಿಪ್ರಸಾದ್ ನೇತೃತ್ವದಲ್ಲಿ ಹೋರಾಟ ನಡೆಸಲಾಗುವುದು ಅಂತ ಅವರು ತಿಳಿಸಿದ್ದಾರೆ. ಮತಾಂತರ ನಿಷೇಧ ಕಾಯ್ದೆಯನ್ನು ವಿಧಾನಸಭೆಯಲ್ಲಿ ಮಂಡನೆ ಮಾಡಿದ್ರು. ಸುಗ್ರೀವಾಜ್ಞೆ ಮೂಲಕ ಮತಾಂತರ ನಿಷೇಧ ಕಾಯ್ದೆ ಜಾರಿಗೆ ಸರ್ಕಾರ ಮುಂದಾಗಿದೆ. ವಿಧಾನ ಪರಿಷತ್ನ ವಿರೋಧ ವ್ಯಕ್ತವಾಗಿದೆ. ನೋಡಿ, ಇದೊಂದು ಮತಾಂತರ ಕಾಯ್ದೆ ಇದೊಂದು ಸೂಕ್ಷ್ಮ ವಿಚಾರ. ಈಗಾಗಲೇ ಭಾರತೀಯ ಜನತಾ ಪಕ್ಷದ ನೇತೃತ್ವದಲ್ಲಿರುವಂಥ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದೆ. ಅಭಿವೃದ್ಧಿ ಪೂರ್ತಿ ಕುಂಠಿತವಾಗಿದೆ. ತಾವು ನೋಡ್ಬೋದು, ದಿನನಿತ್ಯ PSI ಎಕ್ಸಾಮ್ ಸ್ಕ್ಯಾಮ್ ಇರ್ಬೋದು, 40% ಕಮಿಷನದ ಆರೋಪದ ಮೇಲೆ ಗುತ್ತಿಗೆದಾರರ ಸಾವಿನ ತಾವು ನೋಡಿರ್ಬೋದು. ಈಗ ಈ ಎಲ್ಲ ತಮ್ಮ ವಿಫಲತೆಗಳನ್ನು ಮುಚ್ಕೊಳ್ಳಾಕ ಅವರು ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ಕೋಮು ಸೌಹಾರ್ದತೆಯನ್ನು ಕೆಡಿಸ್ತಾ ಇದ್ದಾರೆ. ದಿನನಿತ್ಯ ಭಾರತೀಯ ಜನತಾ ಪಾರ್ಟಿ ಅವರೇ ವರಿಷ್ಠರು ಇದಕ್ಕೆ ಕುಮ್ಮಕ್ಕು ಕೊಟ್ಟ ಈ ಕೋಮು ಸೌಹಾರ್ದತೆಯನ್ನು ಹಾಳು ಮಾಡುವಂಥ ಅನೇಕ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಈ ಎಲ್ಲನ್ನ ಮುಚ್ಕೊಳ್ಳಾಕ ಈಗ ಈ ಮತಾಂತರ ನಿಷೇಧ ಕಾಯ್ದೆಯನ್ನು ಜಾರಿ ಮಾಡಲಿಕ್ಕೆ ಹೊಂಟಿದ್ದಾರೆ ತರಾತುರಿಯಲ್ಲಿ. ಬೆಳಗಾವಿಯಲ್ಲಿ ನಡೆದಂಥ ಅಧಿವೇಶನದಲ್ಲಿ ಇದನ್ನು ಮಂಡನೆ ಮಾಡಿದರು. ಅಲ್ಲಿ ಅವರು ವಿಫಲ ಆಗ್ತಾರಂತ ತಿಳ್ಕೊಂಡಾಗ ಅದನ್ನು ವಿಧಾನ ಪರಿಷತ್ಗೆ ಅವ್ರು ಕಳಿಸ್ಕೊಡ್ಲಿಲ್ಲ. ಈಗ ಒಂದು ವಾಮ ಮಾರ್ಗದಲ್ಲಿ ಸರ್ಕಾರದಲ್ಲಿ ಸಂವಿಧಾನದಲ್ಲಿ ಚೌಕಟ್ಟಿನಲ್ಲಿ ಆ ಕಾನೂನುಗಳು ಇರ್ಬೋದು, ಸುಗ್ರೀವಾಜ್ಞೆ ಮೂಲಕ ಮಾಡ್ಬೋದಂತ. ಆದರೆ ಇದನ್ನು ತರಾತುರಿಯಲ್ಲಿ ಅವರು ಈ ತಮ್ಮ ವಿಫಲತೆಗಳನ್ನು ಏನು ಅಭಿವೃದ್ಧಿ ಕುಂಠಿತ ಆಗೈತಿ, ಕೋವಿಡ್ ಟೈಮ್ನಾಗೂ ಸರ್ಕಾರಕ್ಕೆ ಭಾಳ ಕೆಟ್ಟ ಹೆಸರು ಬಂತು, ಇದನ್ನೆಲ್ಲ ಮುಚ್ಕೊಳ್ಳೋಕೆ ಒಂದು ಕೆಟ್ಟ ದಾರಿ ಹಿಡಿದಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ. ನಾವು ಈ ಮತಾಂತರ ನಿಷೇಧ ಕಾಯ್ದೆಯನ್ನು ಖಂಡಿತವಾಗಿ ಖಂಡಿಸ್ತೀವಿ. ನಮ್ಮ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾದಂಥ ಹರಿಪ್ರಸಾದ್ ಸಾಹೇಬರು ನಿನ್ನೆ ನನಗೆ ದೂರವಾಣಿ ಮೂಲಕ ಮಾತಾಡಿದರು. ಅವರು ಸಹಿತ ಈಗ ಇದ್ರ ಮೇಲೆ ಮುಂದಿನ ಚರ್ಚೆಗಳನ್ನು ಮಾಡಲಿಕ್ಕೆ ಇನ್ನು 2 ದಿವಸದಲ್ಲಿ ಬೆಂಗಳೂರಿನಲ್ಲಿ ಮೀಟಿಂಗ್ ಕರಿತಾ ಇದ್ದಾರೆ ನಮ್ಮ ಎಲ್ಲ ವಿಧಾನ ಪರಿಷತ್ ಸದಸ್ಯರದ. ಅವ್ರು ಮೀಟಿಂಗ್ ದಿನಾಂಕ ಘೋಷಣೆ ಮಾಡಿದಾಗ ನಾವೆಲ್ಲರೂ ಹೋಗಿ ಅದಕ್ಕೆ ಸಹಕಾರ ಕೊಡ್ತೀವಿ. ನಮ್ಮ ವೈಯಕ್ತಿಕವಾಗಿ ಹಾಗೂ ಪಕ್ಷದ ವೇದಿಕೆಯಿಂದ ಈ ಮತಾಂತರ ನಿಷೇಧ ಕಾಯ್ದೆಯನ್ನು ನಾವು ಖಂಡಿಸ್ತೇವೆ. ನಿಮ್ಮ ನೆಚ್ಚಿನ S9 ಟಿವಿಗೆ ಮತ್ತೊಂದು ಫಲಶ್ರುತಿ ದೊರೆತಿದೆ. ಬೈಲಹೊಂಗಲ ಪಟ್ಟಣದ ಕುಲಕರ್ಣಿ ಗಲ್ಲಿಯಲ್ಲಿರುವ ಸುಮಾರು 10 ವರ್ಷಗಳಿಂದ ಈ ಭಾಗದ ಜನರ ಸಮಸ್ಯೆ ಬಗೆಹರಿಸುವ ಸೂಚನೆ ಇದೀಗ ಕಂಡುಬಂದಿದೆ. ಇನ್ನು ಭಾರಿ ಪ್ರಮಾಣದಲ್ಲಿ ಮಳೆಯಾದ ಪ್ರಮಾಣ ಈ ಬಾರಿಯೂ ಕೂಡ ಈ ಭಾಗದ ಮನೆಗಳಿಗೆ ನೀರು ನುಗ್ಗುವುದು ಸರ್ವೇ ಸಾಮಾನ್ಯದ ಸಂಗತಿಯಾಗಿತ್ತು. ಆದರೆ ಜನರು ಅನುಭವಿಸ್ತಾ ಇರುವ ಕಷ್ಟ ಮಾತ್ರ ಹೇಳತೀರದಾಗಿತ್ತು. ಈಗ ಸಮಸ್ಯೆಗೆ ಶಾಶ್ವತ ಪರಿಹಾರ ದೊರಕುವ ನಿರೀಕ್ಷೆ ಸಿಕ್ಕಿದೆ. ಸಮಸ್ಯೆಗಳ ಆಗರವಾಗಿರುವಂತಹ ಒಂದು ಪ್ರದೇಶದ ಬಗ್ಗೆ ನಾವು ನಿಮಗೆ ಮಾಹಿತಿಯನ್ನು ನೀಡಲು ಹೊರಟಿದ್ದೇವೆ. ಸಮಸ್ಯೆಗಳನ್ನು ಮೊದಲು ಬಗೆಹರಿಸಿ ನಂತರ ಹೃದಯ ಭಾಗದಲ್ಲಿರ್ತಕ್ಕಂಥ ದೊಡ್ಡ ಕೆರೆಯ ಅಭಿವೃದ್ಧಿಗೆ ಮುಂದಾಗಬೇಕು ಅನ್ನೋದು ಸಾರ್ವಜನಿಕರ ಒತ್ತಾಯವಾಗಿದೆ. ಕೂಡ ಈ ಭಾಗದ ಜನರು ಅನುಭವಿಸುವಂತಹ ನೋವು ಹೇಳುತ್ತಿರುವುದು ಪ್ರಾರಂಭಿಸಿದರೆ ನಾವು ಎಲ್ಲ ಸಾರ್ವಜನಿಕರು ಕೂಡಿ ಕೆರೆ ಅಭಿವೃದ್ಧಿ ಕಾರ್ಯವನ್ನು ಸ್ಥಗಿತಗೊಳಿಸಲು ನಾವು ಹೋರಾಟ ಮಾಡುತ್ತೇವೆ.
ನಮ್ಮ ವರದಿಗೆ ಮತ್ತೊಂದು ಫಲಶ್ರುತಿ. S9 ಟಿವಿಗೆ ಸಾರ್ವಜನಿಕರಿಂದ ಅಭಿನಂದನೆಯ ಮಹಾಪೂರ. ಹೌದು, ನಿಮ್ಮ ನೆಚ್ಚಿನ S9 ಟಿವಿಗೆ ಮತ್ತೊಂದು ಫಲಶ್ರುತಿ ದೊರಕಿದೆ. ಬೈಲಹೊಂಗಲ ಪಟ್ಟಣದ ಕುಲಕರ್ಣಿ ಗಲ್ಲಿಯಲ್ಲಿ ಸುಮಾರು 10 ವರ್ಷಗಳಿಂದ ಈ ಭಾಗದ ಜನರ ಸಮಸ್ಯೆ ಬಗೆಹರಿಯುವ ಸೂಚನೆ ಕಂಡುಬಂದಿದೆ. ಇನ್ನು ಭಾರಿ ಪ್ರಮಾಣದಲ್ಲಿ ಮಳೆಯಾದ ಪ್ರತಿ ಬಾರಿಯೂ ಕೂಡ ಈ ಭಾಗದ ಮನೆಗಳಿಗೆ ನೀರು ನುಗ್ಗುವುದು ಸರ್ವೇ ಸಾಮಾನ್ಯದ ಸಂಗತಿಯಾಗಿತ್ತು. ನಿಜ. ಆದರೆ ಜನರು ಅನುಭವಿಸ್ತಾ ಇರೋ ಕಷ್ಟ ಮಾತ್ರ ಹೇಳತೀರದಾಗಿತ್ತು. ಅದೇ ರೀತಿ ಮೊನ್ನೆ ಸುರಿದ ಭಾರಿ ಮಳೆಗೆ ಕೂಡ ಮನೆಗಳಲ್ಲಿ ನೀರು ನುಗ್ಗಿ ಅವಾಂತರ ಸೃಷ್ಟಿ ಮಾಡಿದ್ದು. ಈ ಬಗ್ಗೆ ನಮ್ಮ S9 ಟಿವಿ ವರದಿ ಮಾಡಿತ್ತು. ಕಾಮಗಾರಿ ಪ್ರಾರಂಭವಾದ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಂದ ಅಭಿನಂದನೆಯ ಮಹಾಪೂರ ನಮ್ಮ S9 ಟಿವಿಗೆ ಒದಗಿ ಬಂದಿದೆ. ಬೈಲಹೊಂಗಲ ನಗರದ ಖ್ಯಾತ ಜ್ಯೋತಿಷಿ ವೇದಮೂರ್ತಿ ಸದಾಶಿವಯ್ಯ ಪತ್ರಿಮಠ ಶಾಸ್ತ್ರಿಗಳು ಸಾರ್ವಜನಿಕರ ಪರವಾಗಿ ನಮ್ಮ ವಾಹಿನಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಈಶ್ವರ್ ಶಿಲ್ಲಿದಾರ್ ನಿಮಗಾಗಿ ಹೆಚ್ಚಿನ ಮಾಹಿತಿ ನೀಡುತ್ತಾರೆ. ಎಲ್ಲಿದೆ ನೋಡಿ. S9 ವಾಹಿನಿಗೆ ಮತ್ತೊಂದು ಫಲಶ್ರುತಿ ಬಂದಿದೆ ಅಂತಾನೆ ಹೇಳ್ಬೋದು. ಬೈಲಹೊಂಗಲ ಪಟ್ಟಣದಲ್ಲಿನ 10 ವರ್ಷಗಳ ಸಮಸ್ಯೆಯನ್ನ S9 ಟಿವಿ ಪ್ರಸಾರ ಮಾಡಿತ್ತು. ಈ ಬಗ್ಗೆ ಒಂದು S9 ಟಿವಿಗೆ ಮತ್ತೊಂದು ಫಲಶ್ರುತಿ ಬಂದಿದೆ ಅಂತಾನೆ ಹೇಳ್ಬೋದು. ಬೈಲಹೊಂಗಲ ಪಟ್ಟಣದ ಹೃದಯ ಭಾಗದಲ್ಲಿರ್ತಕ್ಕಂಥ ಕುಲಕರ್ಣಿ ಗಲ್ಲಿಯಲ್ಲಿ ಮಳೆಯಾದರೂ ಸಾಕು ದೊಡ್ಡ ಕೆರೆಯ ನೀರು ಮನೆಗೆ ನುಗ್ಗುತ್ತಾ ಇತ್ತು. ಈ ಬಗ್ಗೆ S9 ಟಿವಿ ವರದಿಯನ್ನು ಕೂಡ ಮಾಡಿತ್ತು. S9 ಟಿವಿಗೆ ವರದಿಗೆ ಎಚ್ಚೆತ್ತ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಕಾಮಗಾರಿಗೂ ಕೂಡ ಮುಂದಾಗಿದ್ದಾರೆ. ನೀವು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ಇವಾಗ ಭಾರಿ ಪ್ರಮಾಣದಲ್ಲಿ ಮಳೆಯಾದರೆ ದೊಡ್ಡ ಕೆರೆ ಮೇಲ್ಭಾಗದಲ್ಲಿರ್ತಕ್ಕಂಥ ದೊಡ್ಡ ಕೆರೆ ನೀರು ಸರಾಗವಾಗಿ ತಗ್ಗು ಪ್ರದೇಶದಲ್ಲಿ ನುಗ್ಗಿ ಬಿಡ್ತಾ ಇತ್ತು. ಮೊದಲು ಇಲ್ಲಿ ಕೇವಲ 2 ಅಡಿ ಚರಂಡಿ ಇರೋದ್ರಿಂದ ಭಾರಿ ರಭಸದಿಂದ ಬರುವ ನೀರನ್ನು ಕಂಟ್ರೋಲ್ ಮಾಡಲು ಆಗ್ತಾ ಇರಲಿಲ್ಲ. ಈ ಪರಿಣಾಮವಾಗಿ ಮನೆಗಳಿಗೆ ನೀರು ನುಗ್ತಾ ಇತ್ತು. ಇನ್ನು ಈ ವರದಿಯನ್ನು ನೋಡಿದ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಈ ಕಾಮಗಾರಿಗೆ ಚಾಲನೆಯನ್ನು ಕೂಡ ನೀಡಿದ್ದಾರೆ. ದೊಡ್ಡ ಪ್ರಮಾಣದಲ್ಲಿ ಚರಂಡಿ, ಅದರ ಪಕ್ಕದಲ್ಲಿ ಮತ್ತೊಂದು ಚರಂಡಿಯನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ನೀರು ಬೈಪಾರ್ಕೇಷನ್ ಆಗಬೇಕು, ಯಾವುದೇ ರೀತಿಯಿಂದ ರಭಸವಾಗಿ ನೀರು ಬರಬಾರದು ಅನ್ನೋ ಉದ್ದೇಶದಿಂದ 2 ಈಗ ಚರಂಡಿಗಳನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಖ್ಯಾತ ಜ್ಯೋತಿಷಿಗಳು ಹಾಗೂ ವೇದಮೂರ್ತಿಗಳಾದ ಸದಾಶಿವಯ್ಯ ಪತ್ರಿಮಠ ಶಾಸ್ತ್ರಿಗಳು ಕೂಡ ಈಗ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನೂ ಕೂಡ ಮಾಹಿತಿಯನ್ನು ಕೇಳೋಣ. ಗುರುಜಿ ನಮಸ್ತೆ. ನಮಸ್ತೆ. ಸುಮಾರು ಎಷ್ಟು ವರ್ಷಗಳಿಂದ ಈ ಸಮಸ್ಯೆ ಇರ್ತಿದೆ? ಸುಮಾರು 10 ವರ್ಷದಿಂದ ಇದು ನಿರಂತರ ಮಳೆ ಆತಪ್ಪ ಅಂತಂದ್ರೆ ಸಿಕ್ಕಾಪಟ್ಟಿ ನೀರು ಬಂದು ಕಲುಷಿತ ಕೆರೆಯನ್ನು ಎಲ್ಲ ಕಲುಷಿತ ನೀರು ಬಂದು ಎಲ್ಲ ಮನೆಗಳಿಗೆ ಹೋಗೋ ಸಮಸ್ಯೆ ಉಂಟು ಮಾಡ್ತಿತ್ತು. ಹೀಗಾಗಿ ಮೊನ್ನೆ ಮಳೆ ಆದ ದಿವಸ ನಾವು ಇದನ್ನು ಪುರಸಭೆ ಅಧಿಕಾರಿಗಳು ಗಮನಕ್ಕೆ ತಂದಿದ್ದು. ಮೊನ್ನೆ ಅವರು ಅಧಿಕಾರಿಗಳು ಬಂದ ಇದನ್ನೆಲ್ಲ ಒಂದು ಸ್ವಲ್ಪ ನೋಡಿ ಅವರೆಲ್ಲ ವಿಚಾರ ಮಾಡಿ ಹೇಳಿದ್ರು ನಮ್ಗೆ, ಇಲ್ಲರಿ ಇದನ್ನು ನಾವು ಗೌಡ ಸ್ವಲ್ಪ ಕೆಲಸ ಚಾಲು ಮಾಡ್ತೀವಿ ಕೆಲಸ ಎಲ್ಲ ಹೇಳಿದರು. ಅದರ ಪ್ರಕಾರ ಇದನ್ನು ಮೊನ್ನೆ S9 ಟಿವಿ ಅವ್ರನ್ನೂ ಸ್ವಲ್ಪ ಪ್ರಸಾರನೂ ಮಾಡಿದರು. ಈಗೇನೆಲ್ಲ ಕಾಮಗಾರಿ ಚಾಲು ಆಗೈತಿ. ಇದರ ಸಲುವಾಗಿ ನಾವು ಎಲ್ಲ ಪುರಸಭೆ ಅಧಿಕಾರಿಗಳಿಗಾಯ್ತು, ಆನಂತರ S9 ಟಿವಿಗೆ ಆಯ್ತು ಒಂದು ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಮಾಧ್ಯಮದ ಕೆಲಸ ಕೇವಲ ಸಮಸ್ಯೆಗಳನ್ನು ಎತ್ತಿ ತೋರಿಸೋದಲ್ಲ, ಬದಲಾಗಿ ಇಂತಹ ಒಳ್ಳೆಯ ಕಾರ್ಯಗಳನ್ನು ಮಾಡಿದಾಗೆ ಅಂತಹ ವ್ಯಕ್ತಿಗಳನ್ನು ಶ್ಲಾಘಿಸುವುದು ಕೂಡ ಮಾಧ್ಯಮದ ಪ್ರಮುಖ ಕಾರ್ಯವಾಗುತ್ತೆ. ಅದೇ ರೀತಿ ಕಾಮಗಾರಿಗೆ ಕಾರಣೀಕರ್ತರಾದ ಪುರಸಭೆ ಮುಖ್ಯಾಧಿಕಾರಿಗಳಾದ ಕವಿರಾಜ್ ನಾಗ್ನೂರ್ ಹಾಗೂ ಅಧ್ಯಕ್ಷರಾದ ರಾಜು ಜನ್ಮಟ್ಟಿ ಅವರಿಗೂ ಕೂಡ ಸಾರ್ವಜನಿಕರಿಂದ ಹಾಗೂ ನಮ್ಮ S9 ಟಿವಿನಿಂದ ಅಭಿನಂದನೆಯನ್ನು ಸಲ್ಲಿಸ್ತೀವಿ. S9 ಟಿವಿ ಜೊತೆ ಈಶ್ವರ್ ಶಿಲೆದಾರ್. ಸಮಸ್ಯೆ ಎಷ್ಟೇ ದೊಡ್ಡದಾಗಿರಲಿ ಸಮಸ್ಯೆಯ ಆಳಕ್ಕೆ ಇಳಿದು ಸಮಸ್ಯೆಗೆ ಪರಿಹಾರ ಕಂಡು ಹಿಡಿಯುವ ನಿಟ್ಟಿನಲ್ಲಿ ನಮ್ಮ S9 ಟಿವಿ ಸದಾ ಸಿದ್ಧವಾಗಿರುತ್ತೆ. ಅದಕ್ಕೆ ನಾವು ಕೂಡ ಹೇಳ್ತೀವಿ, ಇದು ಸುದ್ದಿ ನಿಮ್ಮಿಂದ, ಸದ್ದು ನಮ್ಮಿಂದ. ಈಶ್ವರ್ ಶಿಲ್ಲಿದಾರ್, S9 ಟಿವಿ, ಬೈಲಹೊಂಗಲ. ಘಟಪ್ರಭಾ ಎಡದಂಡೆ ಮತ್ತು ಬಲದಂಡೆ ಕಾಲುವೆಗೆ ನೀರು ಹರಿಬಿಡಬೇಕು ಅಂತ ರೈತ ಸಂಘ ಮನವಿ ಮಾಡಿತು. ಅದರ ಬೆನ್ನಲ್ಲೇ 2 ಕಾಲುವೆಗಳಿಗೆ ನೀರು ಹರಿಸಿದ್ದಕ್ಕಾಗಿ ಶಾಸಕರಿಗೆ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರು ಚನ್ನಪ್ಪ ಪೂಜಾರಿ ಅವರು ಧನ್ಯವಾದ ಸಲ್ಲಿಸಿದ್ರು. ನೀರಾವರಿ ಇಲಾಖೆ ಹಾಗೂ ಇನ್ನುಳಿದ ಅಧಿಕಾರಿಗಳಿಗೂ ಮನವಿ ಸಲ್ಲಿಸಿದ್ರು. ಆದರೆ ಶಾಸಕರಿಗೆ ಮನವಿ ಸಲ್ಲಿಸಿದ ಕೆಲವೇ ಗಂಟೆಗಳಲ್ಲಿ ನೀರು ಹರಿದು ಬಂದಿದ್ದು ರೈತರ ಹರ್ಷಕ್ಕೆ ಕಾರಣವಾಯಿತು. ನನ್ನ ರೈತ ಬಂಧುಗಳಿಗೆ ನಮಸ್ಕಾರ. ಏನೋ ನಮ್ಮ ಘಟಪ್ರಭಾ ಎಡದಂಡೆ ಬಲದಂಡೆಗೆ ಕಾಲುವೆಗೆ ನೀರು ಹರಿಸ್ಬೇಕಂತೇಳಿ ಆ ಭಾಗದ ರೈತರು ಹೋಗಿ ಸುಮಾರು 4-5 ದಿವಸದಿಂದ ಮನವಿ ಕೊಟ್ಟಿರು.
ಆ ಮನವಿಯನ್ನು ನಮ್ಮ ಭಾಗದ ಶಾಸಕರಾಗಿರ್ತಕ್ಕಂಥ ಜಿಲ್ಲಾಡಳಿತ ಕೊಟ್ಟ ಸಂದರ್ಭದಾಗ ಭಾಗದ ಶಾಸಕರಾಗಿರ್ತಕ್ಕಂಥ ಬಾಲಚಂದ್ರ ಜಾರಕಿಹೊಳಿ ಅವರ ಈ ರೈತರ ಮೊನ್ನೆ ಸರಿಯಾಗಿ ನೀರು ರೈತರಿಗೆ ಮುಟ್ಟಿಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ನಾವು ಸ್ವತಃ ಗೋವಿಂದ ಕಾರಜೋಳ ಅವ್ರಿಗೆ ಲೆಟರ್ ಕೊಟ್ಟ ಕೆಲವೇ ಗಂಟೆ ಒಳಗನೆ ಇವತ್ತು ಆರ್ಡರ್ ಮಾಡಿಸಿ ಇವತ್ತು ನಮ್ಮ ಭಾಗದ ರೈತರಿಗೆ ಇವತ್ತು ರಾಯಬಾಗ್ ಇರ್ಬೋದು, ಜಮಖಂಡಿ ಭಾಗ ಇರ್ಬೋದು, ಮೂಡಲಗಿ ಭಾಗ ಇರ್ಬೋದು, ಗೋಕಾಕ್ ಭಾಗಕ್ಕೆ ಇವತ್ತು ಎಲ್ಲ ಭಾಗಕ್ಕೆ ಇವತ್ತು ತಾವು ಈ ರೈತರ ಪರವಾಗಿ ನೀರು ಬಿಡಿಸಲಿಕ್ಕೆ ತಾವೆಲ್ಲ ಅತಿ ಅನುಕೂಲನ ಮಾಡಿಕೊಟ್ಟಿದ್ರಿ. ಈ ರೈತರ ಪರವಾಗಿ ತಮಗೆ ಧನ್ಯವಾದ ಹೇಳ್ತೀವಿ. ಅದೇ ರೀತಿ ಜಿಲ್ಲಾಡಳಿತಕ್ಕೂ ಮತ್ತು ರೈತ ಮನವಿ ಕೊಟ್ಟಿರ್ತಕ್ಕಂಥ ಎಲ್ಲ ಹೋರಾಟಗಾರರಿಗೆ ಧನ್ಯವಾದ ಹೇಳ್ತಾ ಇದ್ದೀವಿ. ಅದೇ ರೀತಿಯಾಗಿ ನಾವು ನೀರನ್ನು ಸರಿಯಾಗಿ ಸದುಪಯೋಗ ಮಾಡ್ಕೊಂಡು ವೇಸ್ಟ್ ಆಗೋ ರೀತಿಯೊಳಗೆ ಮಾಡಬೇಡ್ರಿ. ಯಾಕಂದ್ರೆ ಇವತ್ತು ಕೊನೆ ನೀರು ಬಿಡ್ತಾ ಇದ್ದಾರೆ, ಅದನ್ನು ಸರಿಯಾಗಿ ಉಪಯೋಗ ಆಗುವಂಥದ್ದಾಗಲಿ. ಬೋರ್ಗೋಲ್ಗಳು ಎಲ್ಲ ತಾವು ಇನ್ನು ಹೆಚ್ಚುವರಿಯಾಗಿ ನೀರು ಹರಿದಪ್ಪ ಅಂದ್ರೆ ಇದ್ರ ಮೇಲೆ ಮಳೆ ಆಕೈತಿ, ಮುಂದೆ ಒಂದು ಒಳ್ಳೆ ರೈತರಿಗೆ ಒಳ್ಳೆ ದಿವಸ ಬರೋದೈತೆ ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ನಮಸ್ಕಾರ. ಇದೀಗ ಒಂದು ಬ್ರೇಕ್ ಆದ್ಮೇಲೆ ವಾಪಸ್ ಬರ್ತೀವಿ, ಕಾಯ್ತಾ ಇರಿ. ಕಲ್ಯಾಣ ಟೆಕ್ಸ್ಟೈಲ್ಸ್ ಕಣ್ಮನ ತಣಿಸುವ ಅಂದದ ಬಟ್ಟೆಗಳು, ನಾರಿ ನಲಿಯುವ ಸೀರೆ ಭಂಡಾರವು ಕಲ್ಯಾಣ ಟೆಕ್ಸ್ಟೈಲ್ಸ್, ಕಲ್ಯಾಣ ಟೆಕ್ಸ್ಟೈಲ್ಸ್ ಎಲ್ಲಾ ಶುಭ ಸಮಾರಂಭಗಳಿಗೆ ಸೀರೆಗಳು, ರೆಡಿಮೇಡ್ ಬಟ್ಟೆಗಳು, ಭಾಂಡಿ, ಕಿಚನ್ ವೇರ್ ಹಾಗೂ ಫರ್ನಿಚರ್ಗಳಿಗಾಗಿ ಇಂದೇ ಭೇಟಿ ಕೊಡಿ ಕಲ್ಯಾಣ ಟೆಕ್ಸ್ಟೈಲ್ಸ್ ಗೋಕಾಕ್, ಘಟಪ್ರಭಾ ರೋಡ್, ಲೊಳಸೂರು, ಗೋಕಾಕ್, ಬೆಳಗಾವಿ ಜಿಲ್ಲೆ. ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. LKGಯಿಂದ 10ನೇ ತರಗತಿವರೆಗೆ ಈ ಕೂಡಲೇ ಸಂಪರ್ಕಿಸಿ. ನ್ಯಾಷನಲ್ ಪ್ರೋಗ್ರೆಸಿವ್ ಎಜುಕೇಷನ್ ಟ್ರಸ್ಟ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಗಿರಿಯಾಜ್ ಶೋರೂಮ್ ಹತ್ತಿರ, ಕ್ಲಬ್ ರೋಡ್, ಬೆಳಗಾವಿ. ಬ್ರೇಕ್ ಆದ್ಮೇಲೆ ಮತ್ತೆ ಸ್ವಾಗತ. ಸಣ್ಣ ನೀರಾವರಿ ಇಲಾಖೆ ಕುಷ್ಟಗಿ ವತಿಯಿಂದ ರಾಯಚೂರು ಜಿಲ್ಲೆಯ ಲಿಂಗಸ್ಗೂರು ತಾಲೂಕಿನ ಮುದಗಲ್ ಪಟ್ಟಣದ ಸಮೀಪದ ಅಮದಿಹಾಳ ಗ್ರಾಮದ ಹತ್ತಿರ ಅಂದಾಜು 86 ಲಕ್ಷ ರೂಪಾಯಿ ಮೊತ್ತದ ಚೆಕ್ ಡ್ಯಾಂ ನಿರ್ಮಾಣ ಕಾಮಗಾರಿ ಸಂಪೂರ್ಣ ಕಳಪೆಯಾಗಿದೆ ಅಂತ ರೈತರು ಆರೋಪ ವ್ಯಕ್ತಪಡಿಸಿದ್ದಾರೆ. ಸಣ್ಣ ನೀರಾವರಿ ಇಲಾಖೆ ಕುಷ್ಟಗಿ ವತಿಯಿಂದ ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಮುದಗಲ್ ಪಟ್ಟಣ ಸಮೀಪದ ಆಮದಿಹಾಳ ಗ್ರಾಮದ ಹತ್ತಿರ ಅಂದಾಜು 86 ಲಕ್ಷ ರು ಮೊತ್ತದ ಚೆಕ್ ಡ್ಯಾಂ ನಿರ್ಮಾಣ ಕಾಮಗಾರಿ ಸಂಪೂರ್ಣ ಕಳಪೆಯಾಗಿದೆ ಎಂದು ರೈತರು ಆರೋಪ ಮಾಡಿದ್ದಾರೆ. ಚೆಕ್ ಡ್ಯಾಂ ನಿರ್ಮಾಣ ಕಾಮಗಾರಿ ಸರಿಯಾಗಿ ಮರಳು ಮತ್ತು ಸಿಮೆಂಟ್ ಹಾಕದೆ ಬೇಕಾಬಿಟ್ಟಿ ಕೆಲಸ ಮಾಡಿ ಬಿಲ್ ಪಾವತಿ ಮಾಡುವ ಕೆಲಸ ನೀಡಿದೆ. 86 ಲಕ್ಷ ರು ಮೊತ್ತದ ಕಾಮಗಾರಿ ಅಂದಾಜು ಪ್ರತಿಯಂತೆ ಮಾಡಿಲ್ಲ ಹಾಗೂ ಚೆಕ್ ಡ್ಯಾಂ ಪಕ್ಕದ ಹೊಲಗಳಿಗೆ ಕಲ್ಲ ಪಿಚ್ಚಿಂಗ್ ಕೂಡ ಸರಿಯಾಗಿ ಮಾಡಿಲ್ಲ. ಕುಷ್ಟಗಿ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಈ ಚೆಕ್ ಡ್ಯಾಂ ಸಂಪೂರ್ಣ ಕಳಪೆಯಾಗಿದೆ ಎಂದು ರೈತರು ಆರೋಪ ಮಾಡಿದರು.
ಈ ಕೂಡಲೇ ಕುಷ್ಟಗಿ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಚೆಕ್ ಇರುವ ಸ್ಥಳಕ್ಕೆ ಭೇಟಿ ನೀಡಿ ಗುಣಮಟ್ಟ ಪರಿಶೀಲನೆ ಮಾಡಿ ಬಿಲ್ ತಡೆಯಬೇಕು ಎಂದು ರೈತರು ಒತ್ತಾಯ ಮಾಡಿದ್ದಾರೆ. ಬಸವರಾಜ್ ಹುನೂರು, S9 TV, ಲಿಂಗಸಗೂರು. ಅನಿಗೆರೆಯ ಸ್ವಾಮಿ ವಿವೇಕಾನಂದ ವೃತ್ತದಿಂದ ನವಲಗುಂದ ರಸ್ತೆ ರೈಲ್ವೆ ಗೇಟ್ವರೆಗೂ ಇರುವ ರಸ್ತೆಗಳಲ್ಲಿ ತಗ್ಗು ಗುಂಡಿಗಳು ಬಿದ್ದಿರುವುದರಿಂದ ಈ ರೀತಿಯ ವಾಹನಗಳು ಬರ್ತಾ ಇವೆ. ಇದು ಬಿದ್ದು ಹಲವಾರು ದಿನಗಳಾದರೂ ಸರಿಪಡಿಸ್ತಾ ಇಲ್ಲ. ಇನ್ನು ಕರ್ನಾಟಕ ಸರ್ಕಾರ ಲೋಕೋಪಯೋಗಿ ಸಚಿವರು ಸಿಸಿ ಪಾಟೀಲ್ರು ಸಹಿತವಾಗಿ ನರಗುಂದದಿಂದ ಗದಗ್ಗೆ ಇಲ್ಲಿಗೆ ಓಡಾಡಿದ್ರು ಕೂಡ ಇದನ್ನ ನೋಡ್ಲಿಲ್ವೇ ಅನ್ನೋ ಪ್ರಶ್ನೆ ಮೂಡಿದೆ. ಈವರೆಗೆ ರೋಡ್ ಬ್ರೇಕರ್ಗಳು ಕಾಣ್ತಾ ಇವೆ, ಈ ತಗ್ಗು ಗುಂಡಿಗಳು ಕಾಣ್ತಾ ಇಲ್ವಾ ಸಚಿವರಿಗೆ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಹದಗೆಟ್ಟ ಅಣ್ಣಿಗೇರಿ ನವಲಗುಂದ ರಸ್ತೆ ಅಧಿಕಾರಿಗಳ ನಿರ್ಲಕ್ಷ್ಯ, ನೋಡಿಯೂ ನೋಡದಂತೆ ಹೋದ ಕೇಂದ್ರ ಮತ್ತು ರಾಜ್ಯ ಸಚಿವರು. ಇದೇನಪ್ಪ ಈ ರೀತಿ ಗಾಡಿಗಳು ಹೀಗೆ ಬರ್ತಿವೆ ಅಂದುಕೊಂಡಿದ್ದೀರಾ? ನಿಜ, ಇದು ಅಣ್ಣಿಗೇರಿಯ ಸ್ವಾಮಿ ವಿವೇಕಾನಂದ ವೃತ್ತದಿಂದ ನವಲಗುಂದ ರಸ್ತೆ ರೈಲ್ವೆ ಗೇಟ್ವರೆಗೆ ಇರುವ ರಸ್ತೆಗಳಲ್ಲಿರುವ ತೆಗ್ಗುಗುಂಡಿಗಳು. ಈ ತೆಗ್ಗುಗುಂಡಿಗಳು ಬಿದ್ದಿದ್ದರಿಂದ ವಾಹನಗಳು ಬರುತ್ತಿವೆ. ಇದು ಬಿದ್ದು ಹಲವು ದಿನಗಳಾದರೂ ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಇಲ್ಲೇ ಓಡಾಡಿದರೂ ಗೊತ್ತಿದ್ದು ಗೊತ್ತಿಲ್ಲದಂತೆ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ. ಇನ್ನು ಮೊದಲು ಮಣ್ಣು ಹಾಕಿದ್ರು, ಮತ್ತೆ ಈ ರೀತಿಯಾಗಿ ರಸ್ತೆ ಹದಗೆಟ್ಟು ಇಲ್ಲಿ ಸಾರ್ವಜನಿಕರಿಗೆ ಬಹಳಷ್ಟು ತೊಂದರೆ ಅನುಭವಿಸುತ್ತಿದ್ದಾರೆ. ಇದು ಪ್ರಮುಖವಾಗಿ ಸಾರಿಗೆ ಬಸ್ ನಿಲ್ದಾಣ, ಪೊಲೀಸ್ ಠಾಣಾ, ರೈಲ್ವೆ ಸ್ಟೇಷನ್, ತಾಲೂಕು ಪಂಚಾಯಿತಿ ಕಚೇರಿ, ಸರ್ಕಾರಿ ಆಸ್ಪತ್ರೆಗೆ ಹೋಗುವ ಪ್ರಮುಖ ಜನದಟ್ಟಣೆಯ ರಸ್ತೆ ಆಗಿರುವುದರಿಂದ ಇಲ್ಲಿ ಓಡಾಡುವ ಸಾರ್ವಜನಿಕರಿಗೆ, ವಾಹನಗಳಿಗೆ, ಆಸ್ಪತ್ರೆಗೆ ತೆರಳುವ ರೋಗಿಗಳಿಗೆ ಬಹಳಷ್ಟು ತೊಂದರೆಯಾಗುತ್ತಿದೆ. ಕೂಡಲೇ ಸರಿಪಡಿಸಬೇಕು. ಇನ್ನು ಇತ್ತೀಚೆಗೆ ಇದೇ ರಸ್ತೆಯಲ್ಲಿರುವ ಶಾಸಕರ ಮಾದರಿ ಶಾಲೆಗೆ ಭೇಟಿ ನೀಡಿದ ಕೇಂದ್ರ ಸಚಿವರು ಮತ್ತು ರಾಜ್ಯ ಸಚಿವರು ನೋಡಿಯೂ ನೋಡದಂತೆ ಹಾಗೆ ಹೋಗಿರುವುದು ವಿಷಾದಕರ ಸಂಗತಿ. ಸಚಿವರೇ, ನೀವೇ ಈ ರೀತಿ ನೋಡಿಯೂ ನೋಡದಂತೆ ಹೋದರೆ ಹೇಗೆ? ಜನರು ಯಾರನ್ನ ಕೇಳಬೇಕು ಎಂಬುದೇ ತಿಳಿಯುತ್ತಿಲ್ಲ. ಇನ್ನು ಯಾವುದಾದರೂ ಅನಾಹುತ ಆಗುವ ಪೂರ್ವದಲ್ಲಿ ತಕ್ಷಣವೇ ರಸ್ತೆಯನ್ನು ಸರಿಪಡಿಸುವಂತೆ ಸಾರ್ವಜನಿಕರ ಆಗ್ರಹವಾಗಿದೆ. ಇನ್ನು ಮುಂದಾದರೂ ಇದಕ್ಕೆ ರಾಜ್ಯ ಸಚಿವರು, ತಾಲೂಕಿನ ಶಾಸಕರು ಹಾಗೂ ಸಂಬಂಧಪಟ್ಟ ಲೋಕೋಪಯೋಗಿ ಇಲಾಖೆಯವರು ಸರಿಪಡಿಸುತ್ತಾರೋ ಕಾದು ನೋಡಬೇಕಾಗಿದೆ. ಈರಪ್ಪ ಗುರುಕರ್, S9 TV. ಮಹಾಮಾನವತಾವಾದಿ ವಿಶ್ವಗುರು ಬಸವಣ್ಣನವರ ಜಯಂತಿಯನ್ನ UAE ಬಸವ ಸಮಿತಿ ದುಬೈ ವತಿಯಿಂದ ಅಲ್ ಸಫಾದ JSS ಖಾಸಗಿ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಇಳಕಲ್ಲಿನ ಚಿತ್ತರಗಿ ವಿಜಯ ಮಹಂತೇಶ್ವರ ಸಂಸ್ಥಾನ ಮಠದ ಗುರುಮಹಾಂತ ಶ್ರೀಗಳು, ಕರ್ನಾಟಕ ನಿಕಟಪೂರ್ವ ಮುಖ್ಯಮಂತ್ರಿ BS ಯಡಿಯೂರಪ್ಪನವರಿಗೆ ದುಬೈನಲ್ಲಿ ಅದ್ದೂರಿ ಸ್ವಾಗತ ನೀಡಲಾಯಿತು. ಮಹಾಮಾನವತಾವಾದಿ ವಿಶ್ವಗುರು ಬಸವಣ್ಣನವರ ಜಯಂತಿಯನ್ನು UAE ಬಸವ ಸಮಿತಿ ದುಬೈ ವತಿಯಿಂದ ಅಲ್ ಸಫಾದ JSS ಖಾಸಗಿ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಇಳಕಲ್ಲಿನ ಚಿತ್ತರಗಿ ವಿಜಯ ಮಹಂತೇಶ್ವರ ಸಂಸ್ಥಾನ ಮಠದ ಗುರುಮಹಂತ ಶ್ರೀಗಳು, ಕರ್ನಾಟಕದ ನಿಕಟಪೂರ್ವ ಮುಖ್ಯಮಂತ್ರಿ BS ಯಡಿಯೂರಪ್ಪನವರಿಗೆ ದುಬೈನಲ್ಲಿ ಅದ್ದೂರಿ ಸ್ವಾಗತ ನೀಡಲಾಯಿತು. ಕಾರ್ಯಕ್ರಮವನ್ನು ಬಸವಣ್ಣನವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವುದರ ಮೂಲಕ ಮತ್ತು BS ಯಡಿಯೂರಪ್ಪ, ಗುರುಮಹಂತ ಶ್ರೀಗಳು, ಶ್ರೀ ಉತ್ತಮಚಂದ ಅವರು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರಿಗೆ ಬಸವಭೂಷಣ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಅವರು, ಬಸವಣ್ಣನವರ ತತ್ವ ಸಿದ್ಧಾಂತಗಳು ದೇಶ ವಿದೇಶಗಳಲ್ಲಿ ಪಸರಿಸುತ್ತಿರುವುದು ಅಭಿನಂದನಾರ್ಹ ಎಂದರು. ಪ್ರಧಾನಿಯವರು ವಿಶ್ವದ ಮೊದಲನೇ ಸಂಸತ್ ಅನುಭವ ಮಂಟಪ ಎಂದು ಹೇಳುವ ಮೂಲಕ ಭಾರತದ ಪ್ರಜಾಪ್ರಭುತ್ವಕ್ಕೆ ಆಳವಾದ ಒಂದು ಸಾಂಸ್ಕೃತಿಕ ಹಿನ್ನೆಲೆ ಇದೆ ಅನ್ನೋ ಮಾತನ್ನು ಹೇಳಿರೋದನ್ನು ತಾವೆಲ್ಲ ಕೇಳಿದ್ದೀರಾ. ಕನ್ನಡದ ಮೇರು ಮುಕುಟ ಮತ್ತು ಸಮಾನತೆ ಹರಿಕಾರ ಅಣ್ಣ ಬಸವಣ್ಣನವರ ವಿಚಾರಧಾರೆಗಳು ಇಂದು ಇಡೀ ಜಗತ್ತಿಗೆ ಮಾದರಿಯಾಗಿ ನಿಂತಿದೆ. ಕರ್ನಾಟಕ ರಾಷ್ಟ್ರವಟ್ಟಲೆ ಅಲ್ಲ, ದೇಶ ವಿದೇಶಗಳಲ್ಲೂ ಕೂಡ ಬಸವಣ್ಣನವರ ಪ್ರಜಾಪ್ರಭುತ್ವ ಮಾದರಿ ತತ್ವ ಸಿದ್ಧಾಂತಗಳ ಪ್ರಚಾರ ಸಾಕಷ್ಟು ಪ್ರಮಾಣದಲ್ಲಿ ನಡೆದಿಲ್ಲ. ಆದರೆ ಕಳೆದ ಒಂದು ದಶಕದಿಂದ ವಿದೇಶದಲ್ಲಿ ನೆಲೆಸಿರುವಂಥ ಕನ್ನಡಿಗರು ಮತ್ತು ಬಸವ ಪ್ರೇಮಿಗಳು ಬಸವ ಜಯಂತಿ ಆಚರಣೆ ಮೂಲಕ ವಿಭಿನ್ನ ಮತ್ತು ವಿನೂತನ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಮೂಲಕ
ಬಸವಣ್ಣವರ ಸಂದೇಶವನ್ನು ಹೆಚ್ಚು ಜನರಿಗೆ ತಲುಪಿಸುವಂಥ ಕೆಲಸ ಮಾಡಿದ್ದಾರೆ. ಅಮೆರಿಕ, ಲಂಡನ್, ಆಸ್ಟ್ರೇಲಿಯಾ ದೇಶಗಳು ಮಾತ್ರ ಬಸವ ಜಯಂತಿ ಆಚರಣೆ ನಡೆಯುತ್ತಿಲ್ಲ, ಬದಲಿಗೆ ಅರಬ್ಬರ ನಾಡಿನಲ್ಲಿ ಕೂಡ ಕನ್ನಡಿಗರು ಕಳೆದ 15 ವರ್ಷಗಳಿಂದ ಇಲ್ಲಿ ಬಸವ ಜಯಂತಿ ಆಚರಿಸುತ್ತಾ ಬಂದಿದ್ದಾರೆ. ಈ ಪೈಕಿ UAE ಬಸವ ಸಮಿತಿ ದುಬೈನವರು ಪ್ರತಿ ವರ್ಷ ಅತ್ಯಂತ ವಿಭಿನ್ನವಾಗಿ ಮತ್ತು ಜನಮಾಸದಲ್ಲಿ ನಿಲ್ಲುವ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದಾರೆ. 2019ರಲ್ಲಿ ದುಬೈನ ಭಾರತೀಯ ರಾಯಭಾರಿ ಕಚೇರಿಯಲ್ಲಿ ಬಸವಣ್ಣನ ಪುತ್ಥಳಿ ಇರುವಂತೆ ಮಾಡಿದ್ದು ಹೆಮ್ಮೆಯ ವಿಚಾರ. ಹನಿ ಹನಿ ಕೂಡಿದರೆ ಹಳ್ಳ ಎಂಬಂತೆ ಒಮ್ಮತದ ಹೃದಯವಂತಿಗೆ ಕೆಲವೇ ಶರಣೆಯರು ಒಗ್ಗೂಡಿ ಕಟ್ಟಿ ಬೆಳೆಸಿ ಪೂಜಿಸಿ ನಡೆಸ್ಕೊಂಡು ಬಂದ ಬಸವ ಸಮಿತಿ ದುಬೈ ಇಂದು ಬೃಹದಾಕಾರವಾಗಿ ಬೆಳೆದು ನಿಂತಿರೋದಕ್ಕೆ ಇಲ್ಲಿ ಸೇರಿರುವಂಥ ಜನಸಮುದಾಯ ಕಾರಣ. ನಾನು ಕಾರ್ಯಕ್ರಮ ವೀಕ್ಷಿಸ್ತಾ ಇದ್ದೆ. ನಮ್ಮ ತಾಯಂದಿರು ಎಷ್ಟೊಂದು ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ ಅಂತ ಹೇಳಿದರೆ ಬಹುಶಃ ಬೆಂಗಳೂರಿನ ಕಾರ್ಯಕ್ರಮದಲ್ಲಿದ್ದೇನೋ ದುಬೈನಲ್ಲಿದ್ದೇನೋ ಅಂತ ಅನುಮಾನ ಬರೋ ರೀತಿಯಲ್ಲಿ ಒಳ್ಳೆಯ ರೀತಿ ನಿಮಗೆ ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದೀರಾ. ನೀವೆಲ್ಲರೂ ಒಟ್ಟಾಗಿ ಸೇರಿ ನನಗೆ ಗೌರವವನ್ನು ಸಲ್ಲಿಸ್ತೀರಾ, ಅನೇಕ ಒಳ್ಳೆಯ ಮಾತುಗಳನ್ನ ಆಡಿದ್ದೀರಾ. ನಿಮ್ಮ ನಂಬಿಕೆ ವಿಶ್ವಾಸಕ್ಕೆ ಧಕ್ಕೆ ಬರದ ರೀತಿಯಲ್ಲಿ ಬದುಕಿನ ಕೊನೆಯವರೆಗೆ ನನ್ನ ಶಕ್ತಿ ಮೀರಿ ಪ್ರಾಮಾಣಿಕವಾಗಿ ಕರ್ನಾಟಕ ರಾಜ್ಯ ಮಾತ್ರ ಅಲ್ಲ, ನಿಮ್ಮೆಲ್ಲರ ಸಮಸ್ಯೆಗಳನ್ನು ಬಗೆಹರಿಸಲು ನಾನು ಶಕ್ತಿ ಮೀರಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಗೃಹಮಹಂತ ಶ್ರೀಗಳು ಮಾತನಾಡಿ ದುಬೈ ಅನಿವಾಸಿ ಭಾರತೀಯರಿಗೆ ಆಶೀರ್ವಚನ ನೀಡಿದರು. ಸ್ಥಾನ ಯಾವುದಂದರೆ ಧಾರ್ಮಿಕ ಮುಖಂಡನ ಸ್ಥಾನ. ಇಡೀ ಜಗತ್ತಿನ ಎಲ್ಲ ಧರ್ಮಗಳಲ್ಲಿ ಅತ್ಯಂತ ಮಹತ್ವದಂಥ ಸ್ಥಾನ, ಉನ್ನತವಾದಂಥ ಸ್ಥಾನ ಯಾವುದಂದರೆ ಧಾರ್ಮಿಕ ಮುಖಂಡನ ಸ್ಥಾನ. ಆ ಮುಖಂಡನ ಸ್ಥಾನಕ್ಕೆ ಎಲ್ಲ ಅಧಿಕಾರಿಗಳು ಬಂದು ಆ ಧಾರ್ಮಿಕ ಮುಖಂಡನಿಗೆ, ಧಾರ್ಮಿಕ ಗುರುವಿಗೆ ನಮಸ್ಕಾರ ಮಾಡ್ತಾರೆ. ಆ ಧಾರ್ಮಿಕ ಕ್ಷೇತ್ರಕ್ಕೆ ಗೌರವ ಸಲ್ಲಿಸ್ತಾರೆ. ಅತ್ಯಂತ ಉನ್ನತವಾದಂಥ ಸ್ಥಾನ ಧಾರ್ಮಿಕ ಮುಖಂಡನ ಸ್ಥಾನ, ಗುರುವಿನ ಸ್ಥಾನ. ಅಂಥ ಧಾರ್ಮಿಕ ಗುರುವಿನ ಸ್ಥಾನವನ್ನು ದಾಸಿಪುತ್ರನಿಗೆ ಕೊಡಬೇಕು ಅಂತ ಹೇಳ್ತಾರೆ ಬಸವಣ್ಣವರು. ಇದು ಎಂಥ ಹ್ಯೂಮನ್ ರೈಟ್, ಇದು ಎಂಥ ಮಾನವೀಯತೆ ಇದು. ಅದಕ್ಕೆ ಅವನ ತಪ್ಪಿಲ್ಲ. ಇದು ಯಾರ ತಪ್ಪು ಅಂತಂದರೆ ಹಡದ ತಂದೆ ತಾಯಿ ತಪ್ಪು. ಅವನಿಗೆ ಯಾಕೆ ಶಿಕ್ಷೆ ಕೊಡಬೇಕು? ಅರ್ಹತೆ ಮೇಲೆ ಅವನ ಧಾರ್ಮಿಕ ಮುಖಂಡನ ಸ್ಥಾನವನ್ನೂ ಕೊಡಬೇಕು ಅಂತ ಹೇಳ್ತಾರೆ ಬಸವಣ್ಣನವರು. ಅದರಂತೆ ಇಳಕಲ್ ನಗರದಿಂದ ಪಾಲ್ಗೊಂಡಿದ್ದ ಯುವ ಉದ್ಯಮಿ ಮಹಾಂತೇಶ್ ಗೊಂಡಶೆಟ್ಟಿ ಹಾಗೂ ಸಿದ್ಧಾರ್ಥ ಬೊಮ್ಮಸಾಗರ ಅವರಿಗೆ ವೇದಿಕೆ ಮೇಲೆ ನೆನಪಿನ ಕಾಣಿಕೆ ನೀಡಿ ಗೌರವಿಸಲಾಯಿತು. ಕರ್ನಾಟಕದ ಖ್ಯಾತ ಜಾನಪದ ಗಾಯಕಿ ಸವಿತಕ್ಕ ಅವರಿಂದ ವಿಶೇಷ ವಚನ ಸಂಗೀತೋತ್ಸವ ನಡೆಯಿತು. ದುಬೈನಲ್ಲಿ ನಡೆಯುತ್ತಿರುವ ಇಂತಹ ಭಾರತೀಯ ಕಾರ್ಯಕ್ರಮಗಳು ಬಸವಣ್ಣನವರ ತತ್ವ ಸಿದ್ಧಾಂತಗಳನ್ನು ಜಗತ್ತಿನಾದ್ಯಂತ ಪಸರಿಸುತ್ತಿರುವುದು ಶ್ಲಾಘನೀಯ. ಸಚಿನ್ ಸಾಲಿಮಠ, S9 TV, ಇಳಕಲ್. ಸ್ಥಳೀಯ ಯರಗಟ್ಟಿ ಬಸ್ ನಿಲ್ದಾಣದಲ್ಲಿ ಬಾಲ ಕಾರ್ಮಿಕ ಮತ್ತು ಕಿಶೋರಿ ಕಾರ್ಮಿಕ ಪದ್ಧತಿ ನಿಷೇಧ ಕುರಿತು ಬೀದಿ ನಾಟಕ ಜಾಗೃತಿ ಕಾರ್ಯಕ್ರಮಕ್ಕೆ ಹಲಿಗೆ ಬಾರಿಸುವ ಮೂಲಕ ಚಾಲನೆ ನೀಡಿದ ತಹಸೀಲ್ದಾರ್ ಮಹಂತೇಶ್ ಮಠದ ಮಾತನಾಡಿದರು. ಜಿಲ್ಲೆಯಲ್ಲಿ ಬಾಲಕಾರ್ಮಿಕ ಪದ್ಧತಿ ಕಡಿವಾಣಕ್ಕೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ಬಾಲಕಾರ್ಮಿಕ ಪದ್ಧತಿಯನ್ನು ತಡೆಗಟ್ಟಲು ಅಧಿಕಾರಿಗಳು ಸಾರ್ವಜನಿಕರ ಸಹಕಾರದೊಂದಿಗೆ ಕಾರ್ಯನಿರ್ವಹಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ದಾರೆ. ಸ್ಥಳೀಯ ಯರಗಟ್ಟಿಯ ಬಸ್ ನಿಲ್ದಾಣದಲ್ಲಿ ಬಾಲಕಾರ್ಮಿಕ ಮತ್ತು ಕಿಶೋರಿ ಕಾರ್ಮಿಕ ಪದ್ಧತಿ ನಿಷೇಧ ಕುರಿತು ಬೀದಿ ನಾಟಕ ಜಾಗೃತಿ ಕಾರ್ಯಕ್ರಮಕ್ಕೆ ಹಲಿಗೆ ಬಾರಿಸುವ ಮೂಲಕ ಚಾಲನೆ ನೀಡಿದ ತಹಶೀಲ್ದಾರ್ ಮಹಂತೇಶ ಮಠದ ಈ ವೇಳೆ ಮಾತನಾಡಿ, ಜಿಲ್ಲೆಯಲ್ಲಿ ಬಾಲಕಾರ್ಮಿಕ ಪದ್ಧತಿ ಕಡಿವಾಣಕ್ಕೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ಬಾಲಕಾರ್ಮಿಕ ಪದ್ಧತಿಯನ್ನು ತಡೆಗಟ್ಟಲು ಅಧಿಕಾರಿಗಳು ಸಾರ್ವಜನಿಕರ ಸಹಕಾರದೊಂದಿಗೆ ಕಾರ್ಯನಿರ್ವಹಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಕಾರ್ಯಕ್ರಮದಲ್ಲಿ ಹೋಟೆಲ್ ಮಾಲೀಕರು, ಪೆಟ್ರೋಲ್ ಬಂಕ್ ಮಾಲೀಕರು, ಅಸಂಘಟಿತ ಕಾರ್ಮಿಕರು, ಕಟ್ಟಡ ಕಾರ್ಮಿಕ ಸಂಘದವರು, ಗ್ಯಾರೇಜ್ ಮಾಲೀಕರು ಪಾಲ್ಗೊಳ್ಳುವಂತೆ ಮಾಡಿ ಅವರಿಗೆ ಬಾಲಕಾರ್ಮಿಕರಿಂದ ಕೆಲಸ ಮಾಡಿಸಿಕೊಳ್ಳುವುದು ಅಪರಾಧ ಎಂಬುದರ ಬಗ್ಗೆ ತಿಳಿಸಿ ಕೊಡಬೇಕು ಎಂದರು. ನಂತರ ಜಿಲ್ಲಾ ಕಾರ್ಮಿಕ ಯೋಜನಾಧಿಕಾರಿ ಶ್ರೀಮತಿ ಜ್ಯೋತಿ ಕಾಂತಿ ಅವರು ಮಾತನಾಡಿ, ಬಾಲಕಾರ್ಮಿಕ ಕಾಯ್ದೆ 1986ರ ಅನ್ವಯ ಯಾವುದೇ ಉದ್ದಿಮೆಗಳಲ್ಲಿ 14 ವರ್ಷದೊಳಗಿನ ಹಾಗೂ ತಿದ್ದುಪಡಿ ಕಾಯ್ದೆ ಬಾಲ್ಯಾವಸ್ಥೆ ಹಾಗೂ ಕಿಶೋರಾವಸ್ಥೆ 2016ರ ಕಾಯ್ದೆಯನ್ವಯ ಸೂಚಿಸಿದ ಅಪಾಯಕಾರಿ ಉದ್ದಿಮೆಯಲ್ಲಿ 18 ವರ್ಷದೊಳಗಿನ ಮಕ್ಕಳನ್ನು ಕೆಲಸಕ್ಕೆ ನೇಮಿಸಿಕೊಳ್ಳುವುದು ಶಿಕ್ಷಾರ್ಹ ಅಪರಾಧವಾಗಿದ್ದು 50,000 ರು ದಂಡ ಅಥವಾ 2 ವರ್ಷದವರೆಗೆ ಜೈಲು ಶಿಕ್ಷೆಗೆ ಅವಕಾಶವಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ BB ಗೋರೇಶಿ, ಕಾರ್ಮಿಕ ಇಲಾಖೆ ಸಿಬ್ಬಂದಿ, ಯರಗಟ್ಟಿ ಬಸ್ ನಿಲ್ದಾಣದ ಸಿಬ್ಬಂದಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬಸವರಾಜ್ ಶಾ ದಳವಾಯಿ, S9 TV.
ನಂದವಾಡಗಿ ಏತ ನೀರಾವರಿ ಯೋಜನೆಗಾಗಿ 590 RL ಯೋಜನೆಯಿಂದ ರಾಯಚೂರು ಜಿಲ್ಲೆಯ ಲಿಂಗಸ್ಗೂರು ತಾಲೂಕಿನ ಮುದಗಲ್ ಭಾಗದ ಸುಮಾರು 33 ಹಳ್ಳಿಗಳು ವಂಚಿತವಾಗಿದ್ದು, ಈ ಕೂಡಲೇ ನಂದವಾಡಗಿ ಏತ ನೀರಾವರಿ 590 RL ಯೋಜನೆ ಜಾರಿ ಮಾಡಬೇಕು ಅಂತ ನಂದವಾಡಗಿ ಏತ ನೀರಾವರಿ 590 RL ಯೋಜನೆ ಹೋರಾಟ ಸಮಿತಿ ಲಿಂಗಸ್ಗೂರು ತಾಲೂಕಾಧ್ಯಕ್ಷ ನಾಗನಗೌಡ ತುರಡಿಗೆ ಅವರು ಮುಖ್ಯಮಂತ್ರಿ ಕಾರ್ಯದರ್ಶಿಗಳಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ. ನಂದವಾಡಿಗೆ ಏತ ನೀರಾವರಿ 590 RL ಯೋಜನೆಯಿಂದ ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಮುದಗಲ್ ಭಾಗದ ಸುಮಾರು 33 ಹಳ್ಳಿಗಳು ವಂಚಿತವಾಗಿದ್ದು, ಈ ಕೂಡಲೇ ನಂದವಾಡಿಗೆ ಏತ ನೀರಾವರಿ 590 RL ಯೋಜನೆ ಜಾರಿಗೆ ಮಾಡಬೇಕು ಎಂದು ನಂದವಾಡಿಗೆ ಏತ ನೀರಾವರಿ 590 RL ಯೋಜನೆ ಹೋರಾಟ ಸಮಿತಿ ಲಿಂಗಸಗೂರು ತಾಲೂಕು ಅಧ್ಯಕ್ಷ ನಾಗನಗೌಡ ತುರಡಗಿ ಅವರು ಮುಖ್ಯಮಂತ್ರಿ ಕಾರ್ಯದರ್ಶಿಗಳಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ. ನೀರಾವರಿ ಯೋಜನೆಯಿಂದ ವಂಚಿತವಾದ ಹಿನ್ನೆಲೆಯಲ್ಲಿ ಬರ ಪರಿಸ್ಥಿತಿ ಹೊಂದಿ ಈ ಭಾಗದ ಜನರು ದನ ಕರುಗಳು ಸೇರಿ ಗುಳೆ ಹೋಗುತ್ತಾರೆ. ನಾರಾಯಣಪುರ ಜಲಾಶಯ ಕೂಡ ತುಂಬಾ ಹತ್ತಿರವಾಗಿದೆ. ಈ ಕೂಡಲೇ ಹುಣೂರು, ನಾಗಲಾಪುರ, ಆಮದಿಹಾಳ, ಕಾಚಾಪುರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳು ಹಾಗೂ ಮುದಗಲ್ ಪಟ್ಟಣವನ್ನು ನೀರಾವರಿ ಯೋಜನೆಗೆ ಸೇರಿಸಿ ನಂದವಾಡಿಗೆ ಏತ ನೀರಾವರಿ 590 RL ಯೋಜನೆ ಜಾರಿಗೆ ಮಾಡಬೇಕು ಎಂದು ಮನವಿ ಪತ್ರ ಸಲ್ಲಿಸಿದರು. ಬಸವರಾಜನೂರು, S9 TV, ಲಿಂಗಸಗೂರು. ಇವಿಷ್ಟು ಇವತ್ತಿನ ಇಂದಿನ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ S9 TV. ಸುದ್ದಿ ನಿಮ್ಮಿಂದ ಸತ್ತು.